ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಂ ಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖತಿ ಸಮಸ್ತತನವೇ ನಮೋ ನಮಃ. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಸ್ಥಾಂ ಉದ್ಯಚ್ಛತಾರ್ಕಸದೃಶೀಂ ಪರಮಾಂಕಸಂಸ್ಥಾಂ ಧ್ಯಾಯೇದ್ವಿಧೀಶನತಪಾದಯುಗಾಂ ಜನಿತ್ರೀಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾರುಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ನಿಶೋಧೈರ್ಯಂ ನಿರ್ಭೇತ್ವಂ ರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ಮನಾನ್ ಭವೇತ್. ಅಭ್ರಮಂ ಮಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತ್ ತಾಪತ್ರಯಾಪಹಂ. ನಮ್ಮ ಗುರುಗಳಾಗಿರತಕ್ಕಂತಹ ಕೀರ್ತಿಶೇಷರಾಗಿರತಕ್ಕಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು 70 ವರ್ಷದ ಮೊದಲು ಬೆಂಗಳೂರಿನಲ್ಲಿ ಮಾಧ್ವ ತತ್ವಜ್ಞಾನ ಪ್ರಸಾರಕ್ಕೋಸ್ಕರ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬಂತಹ ಒಂದು ಸಂಸ್ಥೆಯನ್ನು ಆರಂಭಿಸಿದರು. ಇಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಶನ ವಸನಗಳನ್ನೆಲ್ಲ ಇಟ್ಟು 12 ವರ್ಷ ಅವರಿಗೆ ವೇದಾಂತ, ತರ್ಕ, ವ್ಯಾಕರಣ ಮೊದಲಾಗಿರ್ತಕ್ಕಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿ ಉತ್ತಮ ಪಂಡಿತರನ್ನಾಗಿ ಮಾಡಿದ್ದಾರೆ. ಹೀಗೆ ಅವರ ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿರತಕ್ಕಂಥ 1000ಕ್ಕಿಂತ ಹೆಚ್ಚು ಪಂಡಿತರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತಿಗೂ ಕೂಡ ಮಾಧ್ವ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಒಟ್ಟು ಸೇರಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ಈ ಸಂಘದ ಉದ್ದೇಶಗಳು ಬಹಳ ಇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಪುಸ್ತಕಗಳ ಪ್ರಕಾಶನ ಹಾಗೂ ಉಪನ್ಯಾಸ ಮಾಲಿಕೆ ಎಂಬ 2 ವಿಷಯಗಳನ್ನು ನಾವು ಆರಂಭಿಸಿದ್ದೇವೆ. ಯಾರಾದರೂ 25,000 30,000 ರೂಪಾಯಿವರೆಗೆ ನಮಗೆ ದೇಣಿಗೆಯನ್ನು ಕೊಟ್ಟರೆ ಅವರ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಶಾಸ್ತ್ರ ವಿಚಾರವನ್ನು ಒಬ್ಬರು ಪಂಡಿತರಿಗೆ ಕೊಟ್ಟು ಅವರಿಂದ 40ರಿಂದ 60 ಪುಟಗಳವರೆಗಿನ ಒಂದು ಲೇಖನವನ್ನು ಬರೆಸಿ ಅದನ್ನು ಪ್ರಕಾಶಗೊಳಿಸುವ ಒಂದು ಉದ್ದೇಶ ನಮಗಿದೆ. ಹಾಗೆಯೇ ಪ್ರಸಿದ್ಧ ಪಂಡಿತರಿಂದ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಉಪನ್ಯಾಸವನ್ನು ಕೂಡ ನಾವು ಮಾಡಿಸ್ತಾ ಇದ್ದೇವೆ. ಇದನ್ನು ಪ್ರಸಾರ ಮಾಡಲಿಕ್ಕೆ ನಮಗೆ 2,000 ರೂಪಾಯಿ ಖರ್ಚಾಗ್ತಾ ಇದೆ. ಇದಕ್ಕೆ ಯಾರಾದರೂ 2,000 ರೂಪಾಯಿಯನ್ನು ಕೊಟ್ಟರೆ ಅವರ ಹೆಸರಿನಲ್ಲಿ ಒಂದು ಉಪನ್ಯಾಸವನ್ನು ನಾವು ಸಾದರಪಡಿಸ್ತೇವೆ. ಹೀಗೆ ನಮ್ಮ ಕಾರ್ಯಕ್ರಮಗಳ ಅಂಗವಾಗಿ ನಾವು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ನಮ್ಮ ವಿದ್ಯಾಪೀಠದಲ್ಲೇ 12 ವರ್ಷ ಅಧ್ಯಯನ ಮಾಡಿ ಒಳ್ಳೆಯ ಪುರೋಹಿತರು ಆಗಿದ್ದಾರೆ, ಒಳ್ಳೆಯ ಪಂಡಿತರು ಆಗಿದ್ದಾರೆ, ಹಾಗೆ ಒಳ್ಳೆಯ ವಾಗ್ಮಿಗಳು ಕೂಡ ಆಗಿದ್ದಾರೆ. ಅಂತಹ ಶ್ರೀ ಜೆ ಗೋಪಾಲಕೃಷ್ಣ ಎಂಬವರು ವರಮಹಾಲಕ್ಷ್ಮಿ ಬಗ್ಗೆ, ಆ ವ್ರತದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಅವರನ್ನು ನಾನು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಮ್ಮ ಪ್ರವಚನ ನಡೆಸಿಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನ ಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ
ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಹರಿವಾಯು ಗುರುಗಳನ್ನು ಸಭಕ್ತಿ ಶ್ರದ್ಧನಾಗಿ ನಮಸ್ಕರಿಸಿ, ಈ ಪವಿತ್ರ ಶ್ರಾವಣ ಮಾಸದ ಸಂದರ್ಭದಲ್ಲಿ ಅನೇಕ ವ್ರತಗಳ ನಿರೂಪಣೆಯನ್ನು ಶಾಸ್ತ್ರವು ತಿಳಿಸಿಕೊಟ್ಟಿದೆ. ಅಂತಹ ಅನೇಕ ವ್ರತಗಳಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಭಗವಂತ ಪ್ರತಿಯೊಂದು ಕಾಲದಲ್ಲಿಯೂ ಪ್ರತಿಯೊಂದು ಮಾಸದಲ್ಲಿಯೂ ಒಂದೊಂದು ವೈಶಿಷ್ಟ್ಯವನ್ನು ಇಟ್ಟಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಮಾಸಗಳ ಪೈಕಿ ಮಾರ್ಗಶೀರ್ಷ ಮಾಸದಲ್ಲಿ ಭಗವಂತ ತನ್ನ ವಿಭೂತಿ ರೂಪವನ್ನು ಇರಿಸಿದ್ದಾನೆ. ಹೀಗೆ ಪ್ರತಿಯೊಂದು ಮಾಸಗಳಿಗೂ ಕೂಡ ಒಂದೊಂದು ಬೇರೆ ಬೇರೆ ಹಿನ್ನೆಲೆಗಳು ಇದ್ದಾವೆ. ಅದೇ ರೀತಿಯಾಗಿ ಶ್ರಾವಣ ಮಾಸಕ್ಕೆ ವಿಶೇಷವಾಗಿರತಕ್ಕಂತಹ ಮಹತ್ವ ಈ ಮಾಸಕ್ಕೆ ಕೊಟ್ಟಿರುವುದು. ಇದಕ್ಕೆ ಕಾರಣ, ಇಲ್ಲಿ ಬರತಕ್ಕಂತಹ ಪ್ರತಿಯೊಂದು ತಿಥಿಗಳು, ಪ್ರತಿಯೊಂದು ವಾರಗಳು ಕೂಡ ಏನಾದರೂ ಒಂದು ಕಾರ್ಯಕ್ರಮದಿಂದ ಕೂಡಿರತಕ್ಕಂತಹ ವ್ರತ ಆಚರಣೆಯಿಂದ ಕೂಡಿರತಕ್ಕಂತಹ ದಿನಗಳಾಗಿವೆ. ಆದ್ದರಿಂದಲೇ ಈ ಮಾಸಕ್ಕೆ ತುಂಬ ವೈಶಿಷ್ಟ್ಯ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಆಚರಣೆಯಲ್ಲಿ ಅನೇಕ ವ್ರತಗಳನ್ನು ನೋಡ್ತಾ ಇದ್ದೇವೆ. ಪ್ರಧಾನವಾಗಿ ನಾಗರ ಚೌತಿ, ನಾಗ ಪಂಚಮಿ, ಅದರ ಜೊತೆಯಲ್ಲಿ ಕೃಷ್ಣಾಷ್ಟಮಿ ವ್ರತವೂ ಕೂಡ ಇದೇ ಮಾಸದಲ್ಲಿ ಬರತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಪರಮಾತ್ಮನ ಕೃಷ್ಣ ರೂಪದ ಚಿಂತನೆಯಿಂದ ಏನೆಲ್ಲ ಫಲವನ್ನು ಪಡೆಯಬಹುದು ತಿಳಿಸಿಕೊಡತಕ್ಕಂತಹ ವ್ರತ ಜಯಂತಿ ಆಚರಣೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಆಚರಿಸತಕ್ಕಂತಹ ಒಂದು ವ್ರತ ವರಮಹಾಲಕ್ಷ್ಮೀ ವ್ರತ. ಲಕ್ಷ್ಮಿ ಯಾರಿಗೆ ಬೇಡ, ಸಂಪತ್ತು ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಆಕೆಯನ್ನು ಬೇಡ ಅಂತ ಹೇಳುವವರೇ ಜಗತ್ತಿನಲ್ಲಿ ಇಲ್ಲ. ಆಕೆಯನ್ನು ಮಹಾಲಕ್ಷ್ಮಿ ಅಂತಲೂ ಕೂಡ ಕರೀತಾ ಇದ್ದಾರೆ. ಲಕ್ಷ್ಯತೆ, ನಮ್ಮನ್ನು ಕರುಣಾಪೂರ್ಣ ದೃಷ್ಟಿಯಿಂದ ನಮ್ಮ ಮೇಲೆ ಅನುಗ್ರಹ ಮಾಡತಕ್ಕಂತಹ ದೊಡ್ಡ ದೇವತೆ. ಆದ್ದರಿಂದಾಗಿ ಲಕ್ಷ್ಮಿ ಮಹಾಲಕ್ಷ್ಮಿ, ವರವನ್ನು ಕೊಡತಕ್ಕಂತಹ ದೇವತೆ. ಆದ್ದರಿಂದ ವರಮಹಾಲಕ್ಷ್ಮಿ ಎಂಬುದಾಗಿ ಪ್ರಸಿದ್ಧಳಾದವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯ ವ್ರತವನ್ನು, ವರಮಹಾಲಕ್ಷ್ಮಿ ವ್ರತವನ್ನು ಕಾತರ ಭಾವನೆಯಿಂದಾಗಿ ಕಾಯುತ್ತಾ ಆಚರಿಸತಕ್ಕಂತಹ ಅನೇಕ ವ್ಯಕ್ತಿಗಳು ಲೋಕದಲ್ಲಿ ಕಂಡುಬಂದಿದ್ದಾರೆ. ಆದ್ದರಿಂದಲೇ ಈ ವ್ರತಕ್ಕೆ ತುಂಬ ಪ್ರಾಧಾನ್ಯ ಇದೆ. ಅಂತಹ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ನಮಗೆ ಆಗುವ ಲಾಭ ಏನು, ಮಾಡಿದ್ದರಿಂದ ಎಷ್ಟೆಲ್ಲ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ಲಕ್ಷ್ಮೀದೇವಿಯ ಸ್ವರೂಪ, ಲಕ್ಷ್ಮೀದೇವಿಯ ಅಷ್ಟು ಮಹತ್ವ, ಅದರ ಜೊತೆಯಲ್ಲಿ ಪರಮಾತ್ಮನ ಮಹತ್ವ, ಅವನ ಸರ್ವೋತ್ತಮತ್ವವನ್ನು ತಿಳಿಯುವ ಮೂಲಕ ಲಕ್ಷ್ಮೀನಾರಾಯಣರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗತಕ್ಕಂತಹ ಶುಭ ಸಂದರ್ಭ. ಇಂತಹ ಸದವಕಾಶ ದೊರಕಿದ್ದಕ್ಕಾಗಿ ಆ ಭಗವಂತನನ್ನು, ಕರುಣಾಮಯಿಯಾಗಿರತಕ್ಕಂತಹ ಭಗವಂತನನ್ನು, ಹಾಗೆ ನಮ್ಮ ಪೂಜ್ಯ ಗುರುಗಳನ್ನು ಶಿರಸ ಅಭಿವಂದಿಸಿ, ಸಕಲ ಭಗವದ್ಭಕ್ತರನ್ನು ಅಭಿವಂದಿಸಿ, ಲಕ್ಷ್ಮೀದೇವಿಯ ಸ್ವರೂಪದ ಬಗ್ಗೆ ಕೆಲವು ಕಾಲ ಚಿಂತನೆ ಮಾಡೋಣ. ಅದರಲ್ಲಿಯೂ ಸಂಪತ್ತನ್ನು ಕೊಡುವವಳು ಲಕ್ಷ್ಮೀದೇವಿ ಅಂತಂದು ಹೇಳಿ ಪ್ರಸಿದ್ಧಿ ಇದ್ದರೂ ಕೂಡ ಸಂಪತ್ತನ್ನಷ್ಟೇ ಆಕೆಯು ಕೊಡುವುದಲ್ಲ, ಭಗವಂತನ ಪೂರ್ಣ ಅನುಗ್ರಹ ಪಾತ್ರಳಾಗಿರತಕ್ಕಂತಹ ಆಕೆಯು ಸಕಲ ಸೌಭಾಗ್ಯವನ್ನು ಕೂಡ ನಮಗೆ ಕೊಡುವವಳು. ಹಾಗಂತ ಲಕ್ಷ್ಮೀದೇವಿ ಒಬ್ಬಳನ್ನೇ ನಾವು ಆರಾಧನೆ ಮಾಡುವುದಲ್ಲ, ಶಾಸ್ತ್ರ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ
ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿ ಅವಾಪ್ಯತೆ. ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಸಕಲ ಸಮೃದ್ಧಿಯನ್ನು ಕೊಡತಕ್ಕಂತಹ ಲಕ್ಷ್ಮೀದೇವಿಯನ್ನು ಕೇವಲ ಸೌಭಾಗ್ಯಕ್ಕೋಸ್ಕರ, ಸಮೃದ್ಧಿಗೋಸ್ಕರ, ಸಂಪತ್ತಿಗೋಸ್ಕರ ನಾವು ಆರಾಧನೆ ಮಾಡಿದ್ದೇ ಅಂತ ಆದರೆ ಅದರಿಂದಾಗಿ ಅಧಿಕತರ ಕ್ಲೇಶ, ನಾನಾ ಕ್ಲೇಶಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದಾಗಿ ಭಗವದುಪಸರ್ಜನವಾಗಿ ಪರಮಾತ್ಮನ ಜೊತೆಯಲ್ಲಿಯೇ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡತಕ್ಕಂತಹದ್ದು ಶಾಸ್ತ್ರೀಯ ಪ್ರಕ್ರಿಯೆ. ಆದ್ದರಿಂದ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡುವ ಜೊತೆಯಲ್ಲಿ ನಾರಾಯಣನ ಪೂಜೆಯನ್ನು ಕೂಡ ಅವಶ್ಯವಾಗಿ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅಂತಹ ಲಕ್ಷ್ಮೀದೇವಿಗೆ ಅಂತಹ ಸ್ಥಾನವನ್ನು ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಕಾರಣ ಏನು ಅಂತಂದು ಹೇಳಿದರೆ, ಆಕೆಯ ಮೇಲೆ ಭಗವಂತನಿಗೆ ಇರತಕ್ಕಂತಹ ಅತಿಶಯವಾದ ಪ್ರೀತಿ. ಯಾಕೆ ಅಷ್ಟು ಪ್ರೀತಿಯನ್ನು ಭಗವಂತನು ಇರಿಸಿದ್ದಾನೆ? ಸಾತ್ವಿಕ ಜೀವರೆಲ್ಲರೂ ಕೂಡ ಭಗವಂತನಿಗೆ ಪ್ರೀತಿ ಪಾತ್ರರಾದವರು ದೇವತೆಗಳು. ಅದರಲ್ಲಿಯೂ ಉತ್ತಮರಾಗಿರತಕ್ಕಂತಹ ಇಂದ್ರ ಮೊದಲಾದ ದೇವತೆಗಳು. ಅವರಿಗಿಂತಲೂ ಹೆಚ್ಚಿನ ಪ್ರೀತಿ ಪಾತ್ರರಾದವರು ಗರುಡಶೇಷ ರುದ್ರರು ಸಪತ್ನೀಕರಾಗಿ. ಅವರಿಗಿಂತಲೂ ಹೆಚ್ಚಿನ ಪ್ರೀತಿ ಭಗವಂತನಿಗೆ ಇರುವುದು ಬ್ರಹ್ಮ ವಾಯುಗಳಲ್ಲಿ, ಸರಸ್ವತಿ ಭಾರತೀಯರ ಜೊತೆಯಲ್ಲಿ. ಅದಕ್ಕಿಂತಲೂ ತುಂಬ ಪ್ರೀತಿ ಭಗವಂತನಿಗೆ ಇರುವುದು ಲಕ್ಷ್ಮೀದೇವಿಯಲ್ಲಿ. ಯಾಕೆ ಈ ತಾರತಮ್ಯ? ಅದಕ್ಕೆ ಕಾರಣ ಅಂತಂದು ಹೇಳಿದರೆ, ಅವರ ತಾರತಮ್ಯವನ್ನು ಕುರಿತು ಅವರು ಭಗವಂತನಲ್ಲಿ ಮಾಡತಕ್ಕಂತಹ ಭಕ್ತಿಯೇ ಕಾರಣ. ಯಾರಲ್ಲಿ ಹೆಚ್ಚು ಭಕ್ತಿ ಇದೆಯೋ ಅವರನ್ನು ಭಗವಂತನು ಅತ್ಯಂತವಾಗಿ ಪ್ರೀತಿಸುವುದು. ಗರುಡಶೇಷ ಇರತಕ್ಕಂತಹ ಪ್ರೀತಿಗಿಂತಲೂ ಭಕ್ತಿಗಿಂತಲೂ ಬ್ರಹ್ಮ ವಾಯುಗಳಲ್ಲಿ ಹೆಚ್ಚಿನ ಭಕ್ತಿಯನ್ನು ನಾವು ಪರಮಾತ್ಮನ ವಿಷಯದಲ್ಲಿ ಕಾಣಬಹುದು. ಅದಕ್ಕಿಂತಲೂ ಅತ್ಯಂತ ಮಿಗಿಲಾದ, ಕೋಟಿ ಕೋಟಿ ಸಂಖ್ಯೆಗಿಂತಲೂ ಮಿಗಿಲಾದ, ನಮ್ಮ ಲೆಕ್ಕಕ್ಕೆ ಸಿಗದೇ ಇರತಕ್ಕಂತಹ ಭಕ್ತಿಯನ್ನು ಭಗವಂತನಲ್ಲಿ ಇರಿಸಿದವಳು ಜಗನ್ಮಾತೆಯಾಗಿರತಕ್ಕಂತಹ ಲಕ್ಷ್ಮೀದೇವಿ. ಆದ್ದರಿಂದ ಅಂತಹ ತುಂಬಿದ ಭಕ್ತಿಯು ಆಕೆಯಲ್ಲಿ ಇರುವುದರಿಂದ ಭಗವಂತನಿಗೆ ತುಂಬ ಅಚ್ಚುಮೆಚ್ಚು, ತುಂಬ ಪ್ರೀತಿ ಪಾತ್ರಳಾದವಳು. ಆದ್ದರಿಂದ ಸಾತ್ವಿಕ ಜೀವರಲ್ಲಿ ಶ್ರೇಷ್ಠತೆಯನ್ನು ಗುರುತಿಸುವುದು ಹೇಗೆ ಅಂತಂದು ಹೇಳಿದರೆ, ಭಕ್ತಿಯ ತಾರತಮ್ಯದಿಂದಾಗಿ. ಹೆಚ್ಚಿನ ಭಕ್ತಿಯು ಆಕೆಯಲ್ಲಿ ಇದೆ ಎಂಬ ಕಾರಣದಿಂದ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು. ಆದ್ದರಿಂದಲೇ ಅಷ್ಟೋತ್ತರ ಸಹಸ್ರನಾಮದಲ್ಲಿ ಬರತಕ್ಕಂತಹ ಒಂದು ಪದ ಸರ್ವೋತ್ತಮ ಪ್ರಿಯಾಯೈ ನಮಃ. ಸರ್ವೋತ್ತಮನಾದವನು ಭಗವಂತ, ಅವನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು ಅಂತ ಹೇಳಿದರೆ ಲಕ್ಷ್ಮೀದೇವಿ. ಅಷ್ಟು ಭಕ್ತಿಯನ್ನು ಆಕೆಯು ಪರಮಾತ್ಮನಲ್ಲಿ ಇರಿಸಿದ್ದಾಳೆ ಎಂಬ ಕಾರಣದಿಂದ. ಅಂತಹ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಮ್ಮಲ್ಲಿ ಆಗಬೇಕು ಅಂತ ಹೇಳಿದರೆ ಆಕೆಯೇ ತಿಳಿಸಿದಂತೆ ತನ್ನ ಪತಿಯಲ್ಲಿ ತನ್ನನ್ನು ಆರಾಧನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಅತ್ಯಂತ ಪ್ರೀತಿಪಾತ್ರಳಾಗುತ್ತಾಳೆ, ಅನುಗ್ರಹ ಉನ್ಮುಖಳಾಗುತ್ತಾಳೆ. ನಮ್ಮಲ್ಲಿ ಯಾವಾಗಲೂ ಕೂಡ ಶಾಶ್ವತವಾಗಿ ನೆಲೆ ನಿಂತು ನಮ್ಮ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗುವಂತೆ ಸಂಪತ್ತನ್ನು ಕೊಡುವವಳು. ನಿಜವಾದ ಸಂಪತ್ತು ಅಂತ ಹೇಳಿದರೆ ಜ್ಞಾನ ಎಂಬ ಸಂಪತ್ತು. ಲೌಕಿಕ ಸಂಪತ್ತು ಇವತ್ತಿರಬಹುದು, ನಾಳೆ ಇಲ್ಲದೇ ಇರಬಹುದು. ಆದರೆ ಜ್ಞಾನ ಎಂಬ ಸಂಪತ್ತು ಏನಿದೆ, ಭಕ್ತಿ ಎಂಬ ಸಂಪತ್ತು ಏನಿದೆ, ಆಧ್ಯಾತ್ಮಿಕ ಸಂಪತ್ತು, ಲೌಕಿಕ ಸಂಪತ್ತಿಗಿಂತಲೂ ಕೂಡ ಆಧ್ಯಾತ್ಮಿಕ ಸಂಪತ್ತು ಅತ್ಯಂತ ಪ್ರಮುಖವಾದದ್ದು. ಅಂತಹ ಜ್ಞಾನ ಎಂಬ ಸಂಪತ್ತನ್ನು ಕೊಡತಕ್ಕಂತಹ ದೇವತೆ ಲಕ್ಷ್ಮೀದೇವಿ ಎಂಬುದಾಗಿ ತಿಳಿದು ಆಕೆಯನ್ನು ಆರಾಧನೆ ಮಾಡಬೇಕು, ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾ, ಈ ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಕೆಲವೊಂದು ವ್ರತಗಳನ್ನು ನಾವು ಗಮನಿಸುವುದಾದರೆ, ಅದರಲ್ಲಿಯೂ ಈ ಮಾಸಕ್ಕೆ ಶ್ರಾವಣ ಮಾಸ ಅಂತ ಬರಲಿಕ್ಕೆ ಕಾರಣ ಏನು ಅನ್ನುವುದನ್ನು ಗಮನಿಸುವುದಾದರೆ, ಯಾವ ಮಾಸದ ಪೂರ್ಣಿಮೆಯಂದು ಶ್ರವಣ ನಕ್ಷತ್ರದ ಯೋಗ ಇರುತ್ತೋ ಆ ಮಾಸಕ್ಕೆ ಶ್ರಾವಣ ಮಾಸ ಎಂಬುದಾಗಿ ಕರೆಯುವುದು. ಅಂತಹ ಶ್ರಾವಣ ಶುಕ್ರವಾರದಂದು, ಶ್ರಾವಣ ಮಾಸದ ಶುಕ್ರವಾರದಂದು ವರಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದು. ಅದರಲ್ಲಿಯೂ ಹುಣ್ಣಿಮೆಗೆ ಸಮೀಪವಾಗಿರತಕ್ಕಂತಹ ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆಗೆ, ವರಮಹಾಲಕ್ಷ್ಮಿ ವ್ರತ ಆಚರಣೆಗೆ ಅತ್ಯಂತ ಪ್ರಶಸ್ತವಾದದ್ದು ಎಂಬ ಕಾರಣದಿಂದಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು. ಒಂದೊಂದು ಮಾಸಗಳಿಗೆ ಒಬ್ಬೊಬ್ಬ ಭಗವಂತನ ರೂಪವು ಅಧಿಪತಿಯಾದರೆ, ಶ್ರೀಧರ ಎಂಬ ಭಗವಂತನ ರೂಪವು ಈ ಮಾಸಕ್ಕೆ ಅಧಿಪತಿಯಾಗಿರತಕ್ಕಂತಹ ರೂಪ. ಧನ್ಯ ಶ್ರೀಧರ,
ಧನ್ಯಾಪತಿಯಾಗಿರತಕ್ಕಂತಹ ಶ್ರೀಧರ ನಾಮಕ ಭಗವಂತನು ಈ ಮಾಸಕ್ಕೆ ಅಧಿದೇವ ಎಂಬುದಾಗಿ ಕರೆಸಿಕೊಂಡವನು. ಅಂತಹ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡತಕ್ಕಂತಹದ್ದು. ಈ ಮಾಸದಲ್ಲಿ ಬರುವ ಕೆಲವೊಂದು ವ್ರತಗಳನ್ನು ಗಮನಿಸುವುದಾದರೆ ಏಕಭುಕ್ತ ವ್ರತ ಎಂಬುದಾಗಿ ಪ್ರಸಿದ್ಧವಾದ ಒಂದು ವ್ರತ ಇದೆ. ಮಂಗಲಗೌರಿ ವ್ರತ ಬುಧವಾರ ಮತ್ತು ಗುರುವಾರ ಜ್ಞಾನವನ್ನು ಕೊಡತಕ್ಕಂತಹ ಬುಧ ಮತ್ತು ಗುರು ದೇವತೆಗಳ ಗ್ರಹಗಳ ಆರಾಧನೆಯನ್ನು ಮಾಡತಕ್ಕಂತಹ ಬುಧವಾರ ಗುರುವಾರ ವ್ರತ ಎಂಬುದಾಗಿ ಪ್ರಸಿದ್ಧವಾದದ್ದು. ಜೀವಂತಿಕಾ ವ್ರತ ಎಂಬುದಾಗಿ ಪ್ರಸಿದ್ಧವಾದ ಮತ್ತೊಂದು ವ್ರತವನ್ನು ಕಾಣುತ್ತಾ ಇದ್ದೇವೆ. ಶನೈಶ್ಚರ ವ್ರತ ಅಶ್ವತ್ಥದ ಆಲಿಂಗನ ರೂಪವಾಗಿರತಕ್ಕಂತಹ ಒಂದು ವ್ರತ ಇದೆ. ರೋಟಿಕಾ ವ್ರತ ಎಂಬುದಾಗಿ ಪ್ರಸಿದ್ಧವಾಗಿರತಕ್ಕಂತಹ ಮತ್ತೊಂದು ವ್ರತ ಇದೆ. ದೂರ್ವಾ ಗಣಪತಿ ವ್ರತ, ಬಾಲಕರು ನಡೆಸತಕ್ಕಂತಹ ಅನಂತ ವ್ರತ, ನಾಗಚತುರ್ಥಿ, ನಾಗಪಂಚಮಿ, ಇದರ ಜೊತೆಯಲ್ಲಿ ಗರುಡ ಪಂಚಮಿಯೂ ಕೂಡ ಸೇರಿಕೊಳ್ಳುತ್ತೆ. ಅದೇ ದಿವಸದಂದು ಗರುಡನು ತನ್ನ ತಾಯಿಯಾಗಿರತಕ್ಕಂತಹ ವಿನತಾ ದೇವಿಯನ್ನು ದಾಸ್ಯ ವಿಮೋಚನೆಗೊಳಿಸಿರತಕ್ಕಂತಹ ದಿನ ಎಂಬ ಕಾರಣದಿಂದ ಗರುಡ ಪಂಚಮಿ ವ್ರತದ ಆಚರಣೆಯನ್ನು ಕೂಡ ಮಾಡುವ ಕ್ರಮ ಇದೆ. ಪ್ರಸಿದ್ಧವಾದ ಮತ್ತೊಂದು ವ್ರತ ಸಿರಿಯಾಳ ಷಷ್ಠಿ ವ್ರತ, ಅವ್ಯಂಗ ವ್ರತ. ಹೀಗೆ ಅನೇಕ ವ್ರತಗಳ ಸಾಲನ್ನೇ ನಾವು ಈ ಮಾಸದಲ್ಲಿ ಗುರುತಿಸಬಹುದು. ಪುತ್ರದ ಏಕಾದಶಿ, ಪವಿತ್ರಾರೋಪಣ ವ್ರತ, ಇದು ಕೂಡ ತುಂಬ ಪ್ರಸಿದ್ಧವಾದದ್ದು. ಒಂದು ಸಂವತ್ಸರದಲ್ಲಿ ಮಾಡತಕ್ಕಂತಹ ಪ್ರತಿನಿತ್ಯ ಮಾಡತಕ್ಕಂತಹ ಅನುಷ್ಠಾನ, ದೇವಪೂಜೆಯಿಂದ ಹಿಡಿದು ಏನೇನು ಸತ್ಕರ್ಮಗಳನ್ನು ಆಚರಿಸುತ್ತೇವೋ ಅದೆಲ್ಲ ಪೂರ್ಣ ಫಲವನ್ನು ಕೊಡಬೇಕು ಅಂತಂದು ಹೇಳಿದರೆ ಪವಿತ್ರವನ್ನು ತಯಾರಿಸಿ ಭಗವಂತನಿಗೆ ದ್ವಾದಶಿಯಂದು ಅದನ್ನು ಸಮರ್ಪಣೆ ಮಾಡಬೇಕು. ಅದರ ಪೂರ್ವಭಾವಿಯಾಗಿ ದಶಮಿ ದಿನದಂದು ಅಥವಾ ಏಕಾದಶಿ ದಿನದಂದು ಅಧಿವಾಸಾದಿಗಳನ್ನು ಆ ಪವಿತ್ರಕ್ಕೆ ಮಾಡಿ ರೇಷ್ಮೆಯ ಬಟ್ಟೆಯಿಂದಾಗಿ ತಯಾರಿಸಿರತಕ್ಕಂತಹ ಆ ದಾರವನ್ನು ಪವಿತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕ ಒಂದು ವರ್ಷದಲ್ಲಿ ನಾವು ಆಚರಿಸಿರತಕ್ಕಂತಹ ಪ್ರತಿಯೊಂದು ಪೂಜೆಯನ್ನು ಸಂಪೂರ್ಣ ಫಲವನ್ನು, ಪೂಜೆಯಿಂದ ದೊರಕುವ ಪೂರ್ಣ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಎಂಬ ಕಾರಣದಿಂದ ಪವಿತ್ರಾರೋಪಣ ವ್ರತ ಅಂತ ಇದೆ. ದುರ್ಗಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ಪ್ರಸಿದ್ಧವಾದದ್ದು. ಈ ಎಲ್ಲ ವ್ರತಗಳಲ್ಲಿಯೂ ಕೂಡ ಪ್ರಮುಖವಾಗಿ ಜೊತೆಯಲ್ಲಿ ಆಚರಿಸತಕ್ಕಂತಹ ವ್ರತವೇ ವರಮಹಾಲಕ್ಷ್ಮೀ ವ್ರತ. ಪ್ರತಿಯೊಬ್ಬ ವರ್ಗದವರು ಕೂಡ ಇದನ್ನು ಆಚರಿಸುತ್ತಾರೆ, ಮುಖ್ಯವಾಗಿ ಸಂಪತ್ತಿನ ಉದ್ದೇಶಕ್ಕೋಸ್ಕರ. ಅದರಲ್ಲಿಯೂ ಕೂಡ ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಂ ವ್ರಜೇತ್ ಎಂಬುದಾಗಿ ತಿಳಿಸಿದಂತೆ ಭಗವಂತನ ಜೊತೆಯಲ್ಲಿ ಆಕೆಯನ್ನು ಆರಾಧನೆ ಮಾಡಿದಾಗ ತುಂಬ ಸಂತುಷ್ಟಳಾಗತಕ್ಕಂತಹ ಸ್ಥಿತಿ ಲಕ್ಷ್ಮೀದೇವಿಯದ್ದು. ಇಂತಹ ಲಕ್ಷ್ಮೀದೇವಿಯ ಮಹಿಮೆ, ಅಂತಹ ಲಕ್ಷ್ಮೀದೇವಿಗೆ ಮಹಿಮೆಯನ್ನು ಕೊಟ್ಟಿರತಕ್ಕಂತಹ ಭಗವಂತನ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಶಕ್ತಿ, ಅವನ ಮಹಿಮೆ, ಅದನ್ನು ಕೂಡ ಸ್ವಲ್ಪ ಕಾಲ ವಿಚಾರ ಮಾಡುವುದಾದರೆ ಜಗತ್ತಿನಲ್ಲಿ ಲಕ್ಷ್ಮೀದೇವಿಗೆ ಎಂತಹ ಸ್ಥಾನವನ್ನು ಭಗವಂತನು ಕೊಟ್ಟಿದ್ದಾನೆ. ಕೇವಲ ತನ್ನ ಕುಡಿಗಣ್ಣ ನೋಟದಿಂದ ಜಗತ್ತಿನ ಪ್ರತಿಯೊಬ್ಬ ಜೀವಜಾತ, ಪ್ರತಿಯೊಬ್ಬ ಜೀವರ ಎಲ್ಲ ಆಗುಹೋಗುಗಳನ್ನೂ ನಿಯಂತ್ರಿಸತಕ್ಕಂತಹ ಶಕ್ತಿ ಲಕ್ಷ್ಮೀದೇವಿಗೆ ಇದೆ. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿದಂತೆ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿಬಂಧ ಮೋಕ್ಷಾ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬ್ರಹ್ಮ, ರುದ್ರ, ಗರುಡ, ಶೇಷ, ರುದ್ರ, ಈ ಎಲ್ಲ ಇಂದ್ರ ಮೊದಲಾದ ಪ್ರತಿಯೊಬ್ಬ ದೇವತೆಗಳ ಮೂಲಕ ಜಗತ್ತಿನ ಆಗುಹೋಗುಗಳನ್ನು ಬ್ರಹ್ಮನ ಮೂಲಕ ಸೃಷ್ಟಿ ಕಾರ್ಯವನ್ನು ಮಾಡಿಸುವುದು, ರುದ್ರದೇವರ ಮೂಲಕ ಸಂಹಾರ ಕಾರ್ಯವನ್ನು ಮಾಡಿಸುವುದು. ಹೀಗೆ ಒಬ್ಬೊಬ್ಬ ದೇವತೆಗಳಲ್ಲಿ ತಾನು ಅಧಿಷ್ಠಿತಳಾಗಿ ಇದ್ದು ತನ್ನ ಸನ್ನಿಧಾನವನ್ನು ಇರಿಸಿ ಜಗತ್ತಿನ ಪ್ರತಿಯೊಂದು ಆಗುಹೋಗುಗಳನ್ನು ನಿಯಂತ್ರಿಸತಕ್ಕಂತಹ ದೊಡ್ಡ ಶಕ್ತಿ ಲಕ್ಷ್ಮೀದೇವಿಗೆ ಇದೆ. ಇಂತಹ ಉತ್ತಮ ಸ್ಥಾನವನ್ನು ಕಲ್ಪಿಸಿಕೊಟ್ಟವನು ಭಗವಂತ. ಅವನ ಕಟಾಕ್ಷ, ಕುಡಿಗಣ್ಣ ನೋಟದ ಬಲ ಈಕೆಯಲ್ಲಿ ಪೂರ್ಣ ಸಾಮರ್ಥ್ಯವನ್ನು ತುಂಬಿಸುವ ಮೂಲಕ ಅನಾಯಾಸವಾಗಿ, ಏನೂ ಆಯಾಸ ಇಲ್ಲದೆ ಜಗತ್ತಿನ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಲಕ್ಷ್ಮೀದೇವಿಯು ಮುಂದುವರಿಸಿಕೊಂಡು ಬರ್ತಾ ಇದ್ದಾಳೆ.
ಆಕೆಯ ಸಾಮರ್ಥ್ಯ ಎಂತಹದ್ದು ಅಂತ ಹೇಳಿದರೆ, ಅಂಬ್ರಿಣಿ ಸೂಕ್ತದಲ್ಲಿ ಸದೃಷ್ಟಂ ಸೂಕ್ತಮಖಿಲಂ ಆಚಾರ್ಯ ಮುದ್ದರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸಿದಂತೆ, ಆ ಮಂತ್ರ ಸ್ವತಃ ತಾನೇ ಕಂಡುಕೊಂಡಿರತಕ್ಕಂತಹ ಮಂತ್ರ, ತನ್ನ ಮಹಿಮೆಯನ್ನೇ ತಿಳಿಸಿಕೊಡ್ತಕ್ಕಂತಹ ಮಂತ್ರ ಅಂಬ್ರಿಣಿ ಸೂಕ್ತ ಎಂಬುದಾಗಿ ಪ್ರಸಿದ್ಧವಾದದ್ದು. ಕಾಮದಂ ಹರಿತುಷ್ಟಿದಂ, ನಾವು ಏನೆಲ್ಲ ಬಯಸುತ್ತೇವೋ ಅವೆಲ್ಲವನ್ನೂ ಕೊಡತಕ್ಕಂತಹ ಶಕ್ತಿ ಆ ಸೂಕ್ತಕ್ಕೆ ಇದೆ. ವಿಶೇಷವಾಗಿ ಹರಿತುಷ್ಟಿದಂ, ಪರಮಾತ್ಮನ ಪ್ರೀತಿಯನ್ನು ಉಂಟಾಗುವಂತೆ ಮಾಡತಕ್ಕಂತಹ ಶಕ್ತಿ ಆ ಸೂಕ್ತಕ್ಕೆ ಇದೆ. ಅಂಬ್ರಿಣಿ ನಾಮಕಳಾದ ಲಕ್ಷ್ಮೀದೇವಿಯು ಕಂಡುಕೊಂಡ ಮಂತ್ರ, ಆದ್ದರಿಂದ ಆ ಮಂತ್ರಕ್ಕೆ ಋಷಿಕೆ ಲಕ್ಷ್ಮೀದೇವಿ ತನ್ನನ್ನೇ ತಾನು ಕಂಡುಕೊಂಡು ಸ್ತೋತ್ರ ಮಾಡಿರತಕ್ಕಂತಹ ರೂಪ. ಆದ್ದರಿಂದಾಗಿ ಅದನ್ನು ಲಕ್ಷ್ಮೀದೇವಿಯೇ ಈ ಸೂಕ್ತಕ್ಕೆ ಅಧಿದೇವತೆಯೂ ಕೂಡ ಹೌದು. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಸೂಕ್ತದಲ್ಲಿ ಬರತಕ್ಕಂತಹ ಒಂದು ಮಾತು, ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಯಾರ್ಯಾರನ್ನು ಯಾವ ಯಾವ ಸ್ಥಾನದಲ್ಲಿ ಕೂಡಿಸಬೇಕು ಅಂತ ನಾನು ಚಿಂತನೆ ಮಾಡ್ತೇನೋ ಅವರನ್ನು ಆಯಾಯ ಸ್ಥಾನದಲ್ಲಿ ಕೂಡಿಸಿ ಅವರ ಮೂಲಕ ಕಾರ್ಯವನ್ನು ಮಾಡಿಸುತ್ತೇನೆ. ಎಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ, ರುದ್ರದೇವರನ್ನು ಆ ಸ್ಥಾನದಲ್ಲಿ ಕೂಡಿಸಿ ಅವರ ಮೂಲಕ ಜಗತ್ತಿನ ಸಂಹಾರ ಕಾರ್ಯವನ್ನು ಮಾಡಿಸುವ ಶಕ್ತಿ ಲಕ್ಷ್ಮೀದೇವಿಯದ್ದು. ಬ್ರಹ್ಮದೇವರನ್ನು ಬ್ರಹ್ಮ ಪದವಿಯಲ್ಲಿ ಕೂಡಿಸಿ ಸತ್ಯಲೋಕ ಆಧಿಪತ್ಯವನ್ನು ಕೊಟ್ಟು ಅವರ ಮೂಲಕ ಜಗತ್ತಿನ ಜೀವಜಾತದ ಸೃಷ್ಟಿ, ಪ್ರತಿಯೊಂದು ಜೀವರ ಸೃಷ್ಟಿಯನ್ನು ಮಾಡಿಸುವ ಶಕ್ತಿ ಅವರಲ್ಲಿ ಉಂಟಾಗುವಂತೆ ಮಾಡಿದ್ದು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ. ಅಂತಹ ಲಕ್ಷ್ಮೀದೇವಿಯಲ್ಲಿ ಆ ಶಕ್ತಿ ಬಂದದ್ದು ಯಾರಿಂದ ಅಂತ ಹೇಳಿದ್ರೆ, ಅಜಿತಂ ತಂ ನಮಾಮಿ, ಪರಮಾತ್ಮನ ಕೃಪಾ ದೃಷ್ಟಿ ಆಕೆಯ ಮೇಲೆ ಇರುವುದರಿಂದ ಅನಾಯಾಸವಾಗಿ ಜಗತ್ತಿನ ಆಗುಹೋಗುಗಳನ್ನು ನಿಯಂತ್ರಿಸ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಇದೊಂದು ಸಣ್ಣ ಪದ ಅಂತ ಅನಿಸುತ್ತೆ ಈ ಶಬ್ದ ಕೇಳಿದಾಗ, ಏನು ಜಗತ್ತನ್ನು ನಿಯಂತ್ರಿಸುವುದು ಅಂತ. ಜಗತ್ತಿನಲ್ಲಿ ನಾವು ನೋಡ್ತೇವೆ, ನಾವು ಒಂದು ಕುಟುಂಬ, ಆ ಕುಟುಂಬವನ್ನು ಯಜಮಾನ ನಿಯಂತ್ರಿಸುತ್ತಾನೆ ಅಂತಂದು ಹೇಳಿದರೆ ಎಷ್ಟು ಪರಿಪಾಟಲು ಪಡತಕ್ಕಂತಹ ಸ್ಥಿತಿ ಇರುತ್ತೆ. ಹೇಳಿದ ಮಾತನ್ನು ಕೇಳುವುದಿಲ್ಲ, ಇರುವ 4 ಜನರೇ ಹೇಳಿದ ಮಾತನ್ನು ಕೇಳುವುದಿಲ್ಲ. ಒಂದು ಸಂಸ್ಥೆಯನ್ನು ಒಬ್ಬ ವ್ಯಕ್ತಿಯು ಮುನ್ನಡೆಸುತ್ತಾ ಇದ್ದಾನೆ ಅಂತಂದು ಹೇಳಿದರೆ ಆತನ ಮಾತನ್ನು ಕೇಳದೇ ಇರತಕ್ಕಂತಹ ವ್ಯಕ್ತಿಗಳು ಸುಮಾರು ಜನರು ಇರುತ್ತಾರೆ. ಹೀಗಿರಬೇಕಾದರೆ ಯಾವ ಜೀವಕ್ಕೂ ಕೂಡ ಏನೂ ವ್ಯತ್ಯಾಸವಾಗದಂತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಅಷ್ಟು ಅಭೂತಪೂರ್ವ ರೀತಿಯಿಂದಾಗಿ ನಿಯಂತ್ರಿಸತಕ್ಕಂತಹ ನಿಯಂತ್ರಣ ಸಾಮರ್ಥ್ಯ, ನಿಯಾಮಕ ಶಕ್ತಿ ಲಕ್ಷ್ಮೀದೇವಿಯಲ್ಲಿ ಇದೆ. ಅದು ಬಂದದ್ದು ಪರಮಾತ್ಮನ ಕಟಾಕ್ಷದ ಬಲದಿಂದಾಗಿ. ಆದ್ದರಿಂದಾಗಿ ಅಂತಹ ಲಕ್ಷ್ಮೀದೇವಿಯು ತಾನೇ ಹೇಳಿರತಕ್ಕಂತಹ ಮಾತಿನಂತೆ ಇದನ್ನು ಶ್ರೀಮದಾಚಾರ್ಯರು ಅಲ್ಲಲ್ಲಿಯೇ ಉದಾಹರಿಸುತ್ತಾ ಇದ್ದಾರೆ ತಮ್ಮ ಅನೇಕ ಪ್ರಕರಣ ಗ್ರಂಥಗಳಲ್ಲಿ. ಬ್ರಹ್ಮರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ, ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಆಯಾಯ ಪದವಿಯನ್ನು ಕೊಡುವವಳು ಲಕ್ಷ್ಮೀದೇವಿ. ಏನು ಬ್ರಹ್ಮದೇವರ ಸಾಮರ್ಥ್ಯ ಸಾಮಾನ್ಯ ಅಲ್ಲ. ಸಮಸ್ತ ಪ್ರಪಂಚದ ಸೃಷ್ಟಿಯನ್ನು ಮಾಡತಕ್ಕಂತಹ ಸಾಮರ್ಥ್ಯ ಬ್ರಹ್ಮದೇವರದ್ದು, ಅದನ್ನು ಕೊಟ್ಟವಳು ಲಕ್ಷ್ಮೀದೇವಿ. ಹಾಗೆಯೇ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ ಶೀರ್ಯತ್ ಕಟಾಕ್ಷ ಬಲವತಿ ಅಂತ ಹೇಳಿದಂತೆ, ಶೇಷಾಹಿ ವೈರಿ ಶಿವಶಕ್ರು ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ. ಶೇಷದೇವರು, ಅಹಿವೈರಿ ಗರುಡದೇವರು, ಶಿವ ರುದ್ರದೇವರು, ಶಕ್ರ ದೇವೇಂದ್ರ, ಇವರೇ ಮೊದಲಾಗಿರ್ತಕ್ಕಂತಹ ಮನುಗಳು, ಅವರನ್ನೆಲ್ಲ ಆಯಾಯ ಕಾರ್ಯದಲ್ಲಿ ನಿಯೋಜಿಸಿ ಅವರನ್ನು ಸೃಷ್ಟಿ ಮಾಡುವ ದೊಡ್ಡ ಕಾರ್ಯವನ್ನು ಮಾಡುವವರು ಬ್ರಹ್ಮದೇವರು, ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದ ಬಲದಿಂದಾಗಿ. ಇದು ಬ್ರಹ್ಮದೇವರ ಸಾಮರ್ಥ್ಯವಾದರೆ, ರುದ್ರದೇವರು ಸಂಹಾರ ಕಾರ್ಯವನ್ನು ಮಾಡುತ್ತಾರೆ. ಪ್ರಳಯ ಕಾಲದಲ್ಲಿ ಜಗತ್ತನ್ನು ಸಂಹಾರ ಕಾರ್ಯದಲ್ಲಿ ತೊಡಗುವಂತೆ ಮಾಡುವವರು. ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ, ಪ್ರಕಟ ಉರುಶಕ್ತಿ. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದ ಬಲದಿಂದ ಸಂಪೂರ್ಣ ಶಕ್ತಿಯನ್ನು ಪಡೆದಿರತಕ್ಕಂತಹ ರುದ್ರದೇವರು
ಜಗತ್ತಿನ ಸಂಹಾರವನ್ನು ಮಾಡುವ ಮೂಲಕ ನೃತ್ಯತಿ. ನಟರಾಜ ಎಂಬುದಾಗಿ ಪ್ರಸಿದ್ಧರಾಗಿರತಕ್ಕಂತಹ ರುದ್ರದೇವರು ನರ್ತನವನ್ನು ಮಾಡುತ್ತಾರೆ. ಇದು ಭಗವಂತನ ಸೇವೆ ಎಂಬ ಭಾವದಿಂದಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂತಹ ಶಕ್ತಿಯು ರುದ್ರದೇವರಿಗೆ ದೊರಕಿದ್ದು ಇದೇ ಲಕ್ಷ್ಮೀದೇವಿಯ ಅನುಗ್ರಹ ಬಲದಿಂದಾಗಿ. ಇನ್ನು ಶೇಷದೇವರ ಕಾರ್ಯ ಅದನ್ನು ಸ್ವಲ್ಪ ವಿಚಾರ ಮಾಡುವುದಾದರೆ, ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ನಾವೆಲ್ಲರೂ ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಈ ಭೂಮಿಗೆ ಬಂದವರು. ಅನೇಕ ಜನ್ಮಗಳ ಸಾಧನೆಯ ಫಲವಾಗಿ ಭಗವಂತನ ಸಾಕ್ಷಾತ್ಕಾರ. ಅದು ಹೇಗೆ? ಒಂದು ಕ್ಷಣ ಭಗವಂತನ ಸಾಕ್ಷಾತ್ಕಾರವಾದರೂ ಸಾಕು, ಅರ್ಧ ಕ್ಷಣ ಭಗವಂತನ ಸಾಕ್ಷಾತ್ಕಾರವಾದರೂ ಸಾಕು, ನಮಗೆ ಮೋಕ್ಷವು ನಿಶ್ಚಿತವಾದದ್ದು ಎಂಬ ಭಾವದಿಂದಾಗಿ ಅಷ್ಟು ಸಾಕ್ಷಾತ್ಕಾರಕ್ಕೆ ಹಾತೊರೆಯುವವರು. ಅದಕ್ಕೋಸ್ಕರ ನಿರಂತರ ಸಾಧನೆ ಮಾಡತಕ್ಕಂತಹ ಸಾಧಕ ವರ್ಗ. ಕೃಷ್ಣ ಗೀತೆಯಲ್ಲಿ ಹೇಳುವಂತೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹೂನಾಂ ಜನ್ಮನಾಂ ಅಂತೆ, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಒಂದು ಜನ್ಮ ಅಲ್ಲ, 100 ಜನ್ಮ ಅಲ್ಲ, 1000 ಜನ್ಮ ಅಲ್ಲ, ಕೋಟಿ ಜನ್ಮಗಳ ಸಾಧನೆ ಮಾಡಿದರೆ ಒಂದು ಕ್ಷಣದ ಸಾಕ್ಷಾತ್ಕಾರವೋ ಅರ್ಧ ಕ್ಷಣದ ಸಾಕ್ಷಾತ್ಕಾರವೋ ಆಗುವುದು. ಹೀಗಿದ್ದಾಗ ಶೇಷದೇವರ ವೈಶಿಷ್ಟ್ಯ ಏನು ಅಂತಂದು ಹೇಳಿದರೆ, ಪರಮಾತ್ಮನಿಗೆ ಹಾಸಿಗೆಯ ಸ್ಥಾನವನ್ನು ಪಡೆದು ನಿರಂತರ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾ, ನಿರಂತರ ಭಗವಂತನನ್ನು ದೃಷ್ಟಿಸುತ್ತಾ ಭಗವಂತನ ಸೇವೆಯನ್ನು ಮಾಡತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಸೌಭಾಗ್ಯವನ್ನು ಪಡೆದವರು. ಇಂತಹ ಸೌಭಾಗ್ಯವನ್ನು ಕೊಟ್ಟವಳು ಲಕ್ಷ್ಮೀದೇವಿ. ಶೇಷದೇವರಿಗೆ ಇಂತಹ ಸಾಮರ್ಥ್ಯ ಕೊಟ್ಟು ಶಕ್ತಿಯನ್ನು ತುಂಬಿಸಿದವಳು ಲಕ್ಷ್ಮೀದೇವಿ. 1000 ಹೆಡೆಗಳ ಪೈಕಿ ಮಧ್ಯದ ಒಂದು ಹೆಡೆಯ ಮೇಲೆ ಕೇವಲ ಸಾಸಿವೆಯ ಕಾಳನ್ನು ಇಟ್ಟುಕೊಂಡ ರೀತಿಯಲ್ಲಿ 14 ಲೋಕಾತ್ಮಕವಾದ ಬ್ರಹ್ಮಾಂಡವನ್ನು ಶೇಷದೇವರು ಧರಿಸಿದ್ದಾರೆ. ಯಾವ ಕಾಲದಿಂದ ಎಷ್ಟು ಕಾಲದವರೆಗೂ ಧರಿಸಿರುತ್ತಾರೆ. ಒಮ್ಮೆಯೂ ಕೂಡ ತಲೆ ಭಾರ ಆಯಿತು, ಆಚೆ ಈಚೆ ಅಲುಗಾಡಿಸಿದೆವು ಎಂಬುದಾಗಿ ಇಲ್ಲವೇ ಇಲ್ಲ. ಆ ರೀತಿಯಾಗಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿ ಆ ಶಕ್ತಿಯನ್ನು ಲಕ್ಷ್ಮೀದೇವಿಯು ತುಂಬಿಸಿಕೊಟ್ಟವಳು ಶೇಷದೇವರಿಗೆ ಲಕ್ಷ್ಮೀದೇವಿ. ಆದ್ದರಿಂದಾಗಿ ಇಂತಹ ಲಕ್ಷ್ಮೀದೇವಿಯ ಕಟಾಕ್ಷವು ಇವರಲ್ಲೆಲ್ಲ ನಿಂತು ಇಷ್ಟೆಲ್ಲ ಕಾರ್ಯವನ್ನು ಮಾಡಿಸತಕ್ಕಂತಹದ್ದು. ಅದರ ಜೊತೆಯಲ್ಲಿ ಇಂದ್ರದೇವರ ಬಗ್ಗೆ ಸ್ವಲ್ಪ ತಿಳಿಯಬೇಕು. ದೇವೇಂದ್ರ, ದೇವಲೋಕದ ಅಧಿಪತಿಯಾದವನು ಇಂದ್ರ. ಆ ಇಂದ್ರನು ಲಕ್ಷ್ಮೀದೇವಿಯ ಕಟಾಕ್ಷ ತನ್ನ ಮೇಲೆ ಇರಬೇಕು ಎಂಬ ಕಾರಣದಿಂದ ನಿರಂತರ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾನೆ. ವಿಶೇಷ ಅನುಗ್ರಹಕ್ಕೆ ಪಾತ್ರನಾದವನು ದೇವೇಂದ್ರ. ವಿಶೇಷ ಅನುಗ್ರಹ ಮಾಡಿದ್ದಾಳೆ ಲಕ್ಷ್ಮೀದೇವಿ. ವಿಶೇಷ ಅನುಗ್ರಹ ಅಂತಂದ್ರೆ ಏನು? ಭ್ರಾಂತಿಗೆ ಒಳಗಾಗಬಾರದು. ಇಂದ್ರನಿಗಿಂತಲೂ ಮಿಗಿಲಾಗಿರತಕ್ಕಂತಹ ಗರುಡಶೇಷರ ಮೇಲೆ ಈಕೆಯ ಪ್ರೀತಿ ಇನ್ನೂ ಜಾಸ್ತಿ ಇದೆ. ಅವರ ಸ್ಥಾನ ಇಂದ್ರನಿಗಿಂತಲೂ ಕೂಡ ಮಿಗಿಲಾದದ್ದು. ಬ್ರಹ್ಮ ವಾಯುಗಳ ಸ್ಥಾನ ಅದಕ್ಕಿಂತಲೂ ಮಿಗಿಲಾದದ್ದು. ಅವರ ಮೇಲೆ ವಿಶೇಷ ಅನುಗ್ರಹ ಲಕ್ಷ್ಮೀದೇವಿಯದ್ದು ಇದ್ದೇ ಇದೆ. ಆದರೂ ಇಂದ್ರನ ಪದವಿ ಅಶಾಶ್ವತ ಎಂಬುದಾಗಿ ಇರುವುದರಿಂದ ಅವನು ವಿಶೇಷವಾಗಿ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡುವ ಮೂಲಕ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾನೆ ದೇವೇಂದ್ರ. ಇಲ್ಲಿಯೂ ಕೂಡ ದೇವೇಂದ್ರನಿಗೆ ಒಮ್ಮೆ ಪದವಿ ಜಾರುವುದು ಅಂತ ಇದೆ. ದೂರ್ವಾಸ ಮಹರ್ಷಿಗಳ ಶಾಪಕ್ಕೆ ತುತ್ತಾಗಿರತಕ್ಕಂತಹ ಇಂದ್ರ ತನ್ನ ರಾಜ್ಯವನ್ನು ಕಳೆದುಕೊಳ್ಳತಕ್ಕಂತಹ ಸ್ಥಿತಿ, ತನ್ನ ಸಂಪತ್ತನ್ನು ಕಳೆದುಕೊಳ್ಳತಕ್ಕಂತಹ ಸ್ಥಿತಿ ಉಂಟಾದಾಗ ಬಲಿಯು ಅಪಹಾರ ಮಾಡಿ, ಅಸುರ ಚಕ್ರವರ್ತಿಯಾಗಿರತಕ್ಕಂತಹ ಬಲಿಯು ದೇವೇಂದ್ರನ ಸಿಂಹಾಸನದ ಮೇಲೆ ಬಂದು ಕುಳಿತು ರಾಜ್ಯವನ್ನು ನಾನು ಆಳುತ್ತೇನೆ ಎಂಬುದಾಗಿ ಪ್ರವೃತ್ತಿಯನ್ನು ಮಾಡಿದಾಗ ಭಗವಂತ ಇಂದ್ರನನ್ನು ಕಾಪಾಡುವ ಉದ್ದೇಶದಿಂದ ಉಪೇಂದ್ರನಾಗಿ ಅವತಾರ ಮಾಡಿ, ವಾಮನನಾಗಿ ಅವತಾರ ಮಾಡಿ ಬಲಿಚಕ್ರವರ್ತಿಯಾಗಿ ವಾಮನನು ಬಲಿಯನ್ನು ನಿಗ್ರಹಿಸಲಿಕ್ಕೋಸ್ಕರ ತ್ರಿವಿಕ್ರಮ ರೂಪವನ್ನು ತಾಳಿ ಇಡೀ ಲೋಕವನ್ನು 3 ಪಾದದಿಂದ ಅಳೆಯುವ ಮೂಲಕವಾಗಿ ಬಲಿಯನ್ನು ನಿಗ್ರಹಿಸಿ ಆ ಸಂಪತ್ತನ್ನು ವಾಪಸ್ ಇಂದ್ರನಿಗೆ ಕೊಡಿಸಿದ್ದಾನೆ. ಇಂತಹ ಸೌಭಾಗ್ಯವನ್ನು ಪಡೆದವನು ದೇವೇಂದ್ರ. ಲಕ್ಷ್ಮೀದೇವಿಯ ಉಪಾಸನಾ ಬಲದಿಂದಾಗಿ ಇಂತಹ ಸೌಭಾಗ್ಯವನ್ನು ಪಡೆದವನು ದೇವೇಂದ್ರ. ಇಲ್ಲಿ ಬಲಿಚಕ್ರವರ್ತಿ ಬಂದು ಆ ವಾಮನನು ತನ್ನ 3 ಪಾದದ ಮೂಲಕ ರಾಜ್ಯವನ್ನು ಅಳೆದಾಗ ಲಕ್ಷ್ಮೀದೇವಿಯ ಬಳಿ ಒಂದು ಪ್ರಾರ್ಥನೆ ಮಾಡುತ್ತಾನೆ ಬಲಿಚಕ್ರವರ್ತಿ.
ನಾನು ಏನು ತಪ್ಪು ಮಾಡಿದ್ದೆ? ನನ್ನಲ್ಲಿರ್ತಕ್ಕಂಥ ಐಶ್ವರ್ಯ ದೇವೇಂದ್ರನ ಪಾಲಾಗಲಿಕ್ಕೆ ಏನು ಕಾರಣ? ಧಾರ್ಮಿಕವಾಗಿ ಜೀವನವನ್ನು ನಡೆಸ್ತಾ ಇದ್ದೇನೆ. ನಾನು ಭಗವಂತನ ಭಕ್ತನಾಗಿರತಕ್ಕಂತಹ ನನ್ನ ಸಂಪತ್ತು ಹೀಗೆ ಯಾಕೆ ನಷ್ಟವಾಯಿತು? ಅದಕ್ಕೆ ಏನು ಕಾರಣ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಮಹಾಭಾರತದಲ್ಲಿ ಇದಕ್ಕೆ ಉತ್ತರವನ್ನು ವ್ಯಾಸರು ಕೊಟ್ಟಿದ್ದಾರೆ. ಲಕ್ಷ್ಮೀದೇವಿಯು ಕೂಡ ಇದನ್ನು ವಿವರಿಸಿ ಇಂದ್ರನ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಅವನಿಗೆ ಸಮರ್ಪಕವಾದ ರೀತಿಯಲ್ಲಿ ಉತ್ತರವನ್ನು ಕೊಡುವ ಮೂಲಕ ಇಂದ್ರನಿಗೆ ಸಮಾಧಾನವನ್ನು ಪಡಿಸಿದ್ದಾಳೆ. ಬಲಿಚಕ್ರವರ್ತಿಗೆ ಸಮಾಧಾನವನ್ನು ಪಡಿಸಿದ್ದಾಳೆ. ಬಲಿಯು ಆ ಪ್ರಶ್ನೆಯನ್ನು ಲಕ್ಷ್ಮೀದೇವಿಯ ಮುಂದೆ ಇಟ್ಟಾಗ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ನೀನು ಭಗವದ್ಭಕ್ತ ಹೌದು ನಿಜ, ಅದರ ಮೇಲೆ ಕಿಂಚಿತ್ತೂ ಸಂಶಯ ಇಲ್ಲ. ಆದರೆ ನಿನ್ನ ಪರಿವಾರ ಅಸುರರು ಸೇರಿರತಕ್ಕಂತಹದ್ದು. ಅವರು ಎಷ್ಟು ಕಾಲದವರೆಗೂ ಧಾರ್ಮಿಕರಾಗಿ ಇದ್ದರೋ, ಧರ್ಮದಿಂದ ಜಗತ್ತನ್ನು ನೋಡಿಕೊಳ್ತಾ ಇದ್ದರೋ, ತಮ್ಮ ನಿತ್ಯದ ಚಟುವಟಿಕೆಗಳನ್ನು ಸ್ನಾನ ಸಂಧ್ಯಾ ವಂದನೆ ಅವರಿಗೆ ವಿಹಿತವಾಗಿರತಕ್ಕಂತಹ ಕರ್ಮಗಳನ್ನು ನಿರ್ವಹಿಸ್ತಾ ಇದ್ದರೋ ಅಲ್ಲಿಯವರೆಗೂ ಸಂಪತ್ತಿನ ರೂಪವಾಗಿ ನಾನು ನಿನ್ನಲ್ಲಿ ನೆನೆಂತಿದ್ದೆ. ಆದರೆ ಸಂಪತ್ತು ಬಂತು ಎಂಬ ಬಲದಿಂದ ಅದರಿಂದ ಉನ್ಮತ್ತರಾಗಿರತಕ್ಕಂತಹ ಅಸುರರು ನನ್ನ ಆರಾಧನೆಯನ್ನು ಬಿಟ್ಟರು. ಮನೆಗೆ ಬಂದಿರತಕ್ಕಂತಹ ಅತಿಥಿ ಅಭ್ಯಾಗತರಿಗೆ ಅವಮಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಶುಕ್ರಾಚಾರ್ಯರಂತಹ ಮಹಾಜ್ಞಾನಿಗಳ ಉಪದೇಶ ಇದ್ದರೂ ಕೂಡ ಇಂತಹ ಕಾರ್ಯವನ್ನು ಮಾಡಿದ್ದರಿಂದಾಗಿ ನಾನು ಬಿಡತಕ್ಕಂತಹ ಪ್ರಸಂಗ ಬಂತು ಎಂಬುದಾಗಿ ಬಲಿಚಕ್ರವರ್ತಿಯನ್ನು ಸಮಾಧಾನಪಡಿಸಿ ಪರಮಾತ್ಮನು ಆತನಿಗೆ ವರ ನೀಡಿದಂತೆ ಮುಂದಿನ ಕಲ್ಪದಲ್ಲಿ ನೀನು ಇಂದ್ರ ಪದವಿಯನ್ನು ಆಳುವವನು ಎಂಬುದಾಗಿ ಅವನಿಗೆ ಆಶ್ವಾಸನೆಯನ್ನು ಕೊಟ್ಟವನು. ಹೀಗಾಗಿ ಲಕ್ಷ್ಮೀದೇವಿಯು ಒಂದು ಕಡೆ ನೆಲೆಸಬೇಕು, ಸ್ಥಿರವಾಗಿ ನೆಲೆಸಬೇಕು. ಅದರಲ್ಲಿಯೂ ಅನುಗ್ರಹಪೂರ್ಣವಾಗಿ ಅನುಗ್ರಹ ಉನ್ಮುಖಳಾಗಿ ಆಕೆಯು ನೆಲೆಸಬೇಕು ಅಂತಂದು ಹೇಳಿದರೆ ಆಕೆಯನ್ನು ಆ ಮಟ್ಟಿನಲ್ಲಿ ನಾವು ಆರಾಧನೆ ಮಾಡಬೇಕು. ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಧರ್ಮಬುದ್ಧಿಯಿಂದಾಗಿ ಜಾಗೃತರಾಗಿ ಇರಬೇಕು. ನ್ಯಾಯ ಮಾರ್ಗದಲ್ಲಿ ಇರಬೇಕು. ಹಾಗಿದ್ದರೆ ಸ್ಥಿರವಾಗಿ ಲಕ್ಷ್ಮೀದೇವಿಯು ಅಲ್ಲಿ ನೆಲೆಸುವವಳು. ಧರ್ಮ ಬುದ್ಧಿ ಬಿಟ್ಟದ್ದರಿಂದ, ಧರ್ಮಬುದ್ಧಿಯು ಹೊರಟು ಹೋದದ್ದರಿಂದಾಗಿ ಬಲಿಚಕ್ರವರ್ತಿಯಿಂದ ದೂರವಾಗತಕ್ಕಂತಹ ಸಂದರ್ಭ ಒದಗಿ ಬಂತು ಎಂಬುದನ್ನು ತಿಳಿಸುವ ಮೂಲಕವಾಗಿ ನಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯಾದ ನಾನು ಭಗವಂತನ ಜೊತೆಯಲ್ಲಿ ಅಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಬೇಕು ಅಂತಂದು ಹೇಳಿದರೆ ಧರ್ಮ ಮಾರ್ಗವಾಗಿ ನ್ಯಾಯ ಮಾರ್ಗವಾಗಿ ಸಂಪಾದನೆ ಮಾಡುವ ಮೂಲಕ ಆ ಸಂಪತ್ತನ್ನು ಸದ್ವಿನಿಯೋಗ ಮಾಡಬೇಕು. ಹಾಗಿದ್ದಾಗ ನಾನು ಅನುಗ್ರಹ ಉನ್ಮುಖಳಾಗಿ ಅಲ್ಲಿ ನೆಲೆ ನಿಲ್ಲುತ್ತೇನೆ ಎಂಬುದಾಗಿ ಹೇಳುವ ಮೂಲಕವಾಗಿ ತನ್ನ ಅಸ್ತಿತ್ವವನ್ನು ತಿಳಿಸಿಕೊಟ್ಟಿದ್ದಾಳೆ. ಇಂತಹ ಲಕ್ಷ್ಮೀದೇವಿಗೂ ಈ ಸಾಮರ್ಥ್ಯ ಬಂದದ್ದು ಸ್ವತಃ ಅಲ್ಲ, ಪರಮಾತ್ಮನ ಕಟಾಕ್ಷ ಬಲದಿಂದಾಗಿ. ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಎಂಬುದಾಗಿ ಆಚಾರ್ಯ ಮಧ್ವರು ಇದನ್ನೇ ತಿಳಿಸಿಕೊಟ್ಟದ್ದು. ಆದ್ದರಿಂದ ದೊಡ್ಡ ಐಶ್ವರ್ಯ, ದೊಡ್ಡ ಸ್ಥಾನ ಲಕ್ಷ್ಮೀದೇವಿಗೆ ದೊರೆತದ್ದು ಕೂಡ ಭಗವಂತನ ಪೂರ್ಣ ಅನುಗ್ರಹದಿಂದಾಗಿ. ಹೀಗಾಗಿ ನಾವು ಲಕ್ಷ್ಮೀದೇವಿಯನ್ನು ಆರಾಧಿಸಬೇಕಾದರೆ ಹರಿಯ ಮುಖ್ಯ ಅಧಿಷ್ಠಾನ ಪಾತ್ರಳಾದವಳು. ಪರಮಾತ್ಮನು ನೆಲೆ ನಿಲ್ಲಲಿಕ್ಕೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಅಧಿಷ್ಠಾನ ಭಗವಂತನ ಮಡದಿ, ಭಗವಂತನ ಪತ್ನಿಯಾದವಳು. ಅನಾದಿ ಅನಂತ ಕಾಲದವರೆಗೂ ಕೂಡ ಸತ್ತ, ಪ್ರತೀತಿ ಮತ್ತು ಪ್ರವೃತ್ತಿ ಮೂರಕ್ಕೂ ಕೂಡ ಕಾರಣನಾದವನು ಭಗವಂತ. ಸತ್ತ ಅಂದರೆ ಇರುವಿಕೆ, ಪ್ರತೀತಿ ಅಂತ ಹೇಳಿದರೆ ಜ್ಞಾನ, ಪ್ರವೃತ್ತಿ ಅಂತಂದು ಹೇಳಿದರೆ ನಾನಾ ಕಾರ್ಯದಲ್ಲಿ ತೊಡಗುವ ಚಟುವಟಿಕೆ. ಇರವು, ಅರಿವು ಮತ್ತು ತಿರುವು ಈ ಮೂರಕ್ಕೂ ಕೂಡ ಕಾರಣನಾಗಿರತಕ್ಕಂತಹ ವ್ಯಕ್ತಿ ಅಂತ ಹೇಳಿದರೆ ಭಗವಂತ. ಲಕ್ಷ್ಮೀದೇವಿಯ ಸತ್ತಾದಿಗಳಿಗೂ ಕೂಡ ಕಾರಣನಾದವನು ಭಗವಂತ. ಆದ್ದರಿಂದಲೇ ಭಗವಂತನು ಸರ್ವತಂತ್ರ ಸ್ವತಂತ್ರ ಎಂಬುದಾಗಿ ಪ್ರಸಿದ್ಧನಾದವನು. ಅಂತಹ ಪರಮಾತ್ಮನ ಜೊತೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಿದ್ದೇ ಆದರೆ ಲಕ್ಷ್ಮೀದೇವಿಯು ಯಾವತ್ತೂ ಕೂಡ ನೆಲೆಸುವವಳು. ಹಾಗಾಗಿ ಲಕ್ಷ್ಮೀದೇವಿಯ ಆರಾಧನೆಯನ್ನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕಾದರೆ ಈ ಎಚ್ಚರ ನಮ್ಮಲ್ಲಿ ಇರಬೇಕಾದದ್ದು. ಇದೇ ಮಾತನ್ನು ಲಕ್ಷ್ಮೀದೇವಿಯು ಅಂಬ್ರಿಣಿ ಸೂಕ್ತದಲ್ಲಿ ಹೇಳ್ತಾ ಇದ್ದಾಳೆ. ಆ ಸೂಕ್ತದ ಹೆಸರೇ ವಿಚಿತ್ರವಾಗಿದೆ, ಅಂಬ್ರಿಣಿ ಅಂತಂದು ಹೇಳಿ. ಅಂಭೃಣಿ ಎಂಬುದಾಗಿ ಕೆಲವರು ಕರೀತಾರೆ. ನಿಜವಾದ ಶಬ್ದ ಅಂತ ಹೇಳಿದರೆ ಅಂಬ್ರಿಣಿ. ಅಂಬ್ರಿಣಿ ಶಬ್ದಕ್ಕೆ ಅರ್ಥ ಏನು ಅಂತಂದು ಹೇಳಿದರೆ ಅ ಇತಿ ಬ್ರಹ್ಮ, ಶ್ರುತಿ ಇರುವುದು.
ಅ ಎಂಬ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಅವನನ್ನು, ಬ್ರಹ್ಮನನ್ನು ಭರತಿ ಬಿಭರ್ತಿ ಬಿಭರ್ತಿ ತನ್ನ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡವಳು, ಯಾವಾಗಲೂ ಪರಮಾತ್ಮನನ್ನು ತನ್ನ ಮನಸ್ಸಿನಲ್ಲಿ ಇರಿಸಿಕೊಂಡವಳು ಎಂಬ ಕಾರಣದಿಂದಾಗಿ ಲಕ್ಷ್ಮೀದೇವಿಗೆ ಅಂಭೃಣಿ ಎಂಬುದಾಗಿ ಕರೆಯುವುದು. ಇದಕ್ಕಿಂತಲೂ ಸೊರಸವಾದ ಮತ್ತೊಂದು ಅರ್ಥ ಇದೆ. ಅಂಬಸಿ ರಮತೆ ಇತಿ ಅಂಭ್ರಹ. ಅಂಬಸ್ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ನೀರು, ಅಂದರೆ ಪ್ರಳಯ ಸಾಗರ, ಪ್ರಳಯ ಸಮುದ್ರ. ಅಲ್ಲಿ ರಮತೆ ವಿಹರಿಸುವವನು. ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯು 3 ರೂಪದಿಂದಾಗಿ, ಒಂದು ಕತ್ತಲೆಯ ರೂಪದಿಂದಾಗಿ, ಇನ್ನೊಂದು ಜಲದ ರೂಪವಾಗಿ, ಸಾಗರದ ರೂಪವಾಗಿ, ಆ ಲಕ್ಷ್ಮೀದೇವಿ ಆಲದೆಲೆಯ ರೂಪವಾಗಿ, ಶ್ರೀ ಭೂ ದುರ್ಗಾ ಎಂಬ 3 ರೂಪದಿಂದಾಗಿ ಪರಮಾತ್ಮನ ಜೊತೆಯಲ್ಲಿ ವಿಹರಿಸುವವಳು. ಆಗ ಪ್ರಳಯ ಕಾಲದಲ್ಲಿ, ಪ್ರಳಯ ಉದಕದಲ್ಲಿ ಮಲಗಿರುವವನು ಭಗವಂತ. ಆದ್ದರಿಂದ ಅಂಬಸಿ ರಮತೆ ಇತಿ ಅಂಭ್ರಹ ಅಂದರೆ ಪರಮಾತ್ಮ, ಅವನ ಅರ್ಧಾಂಗಿನಿ, ಅವನ ಪತ್ನಿ ಎಂಬ ಅರ್ಥದಲ್ಲಿ ಈಕೆಯನ್ನು ಅಂಭೃಣಿ ಎಂಬುದಾಗಿ ಕರೆಯುವುದು. ಅಂತಹ ಲಕ್ಷ್ಮೀದೇವಿಯು ತಾನೇ ಕಂಡುಕೊಂಡ ಸೂಕ್ತದಲ್ಲಿರ್ತಕ್ಕಂತಹ ಮಾತನ್ನು ಹೇಳುವಂತೆ, ಅಮಂತ ಓಮಾಂತ ಉಪಕ್ಷಿಯಂತಿ ಶುಧಿಶ್ರುತ ಶ್ರದ್ಧಿವಂತೆ ವದಾಮಿ. ಅಮಂತವಃ ಮಾಂ ತೇ ಉಪಕ್ಷಿಯಂತಿ. ಯೇ ಮಾಂ ಅಮಂತವಃ, ಯಾರು ನನ್ನನ್ನು ಸರಿಯಾಗಿ ತಿಳಿಯುವುದಿಲ್ಲವೋ, ಅಥವಾ ಅಪರಾಧದ ಮೂಲಕವಾಗಿ, ಅನ್ಯಾಯದ ಮೂಲಕವಾಗಿ, ಸಂಪತ್ತನ್ನು ಗಳಿಸುವ ಮೂಲಕವಾಗಿ ನಮ್ಮಲ್ಲಿ ಸಂಪತ್ತು ಇರಬೇಕು ಎಂಬುದಾಗಿ ಯಾರು ಅಪೇಕ್ಷೆ ಪಡುತ್ತಾರೋ, ತೇ ಉಪಕ್ಷಿಯಂತಿ, ಅವರು ನಾಶವನ್ನೇ ಹೊಂದುತ್ತಾರೆ ಎಂಬುದಾಗಿ ತಿಳಿಸುವ ಮೂಲಕವಾಗಿ ನಾನು ಶಾಶ್ವತವಾಗಿ ನೆಲೆನಿಲ್ಲಬೇಕು ಅಂತಂದು ಹೇಳಿದರೆ, ನ್ಯಾಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಸಂಪತ್ತನ್ನು ಗಳಿಸಿದಾಗ, ಪರಮಾತ್ಮನ ಜೊತೆಯಲ್ಲಿ ನನ್ನನ್ನು ಬರಮಾಡಿಕೊಂಡಾಗ ನಾನು ನೆಲೆ ನಿಲ್ಲುತ್ತೇನೆ ಎಂಬತಕ್ಕಂತಹ ಮಾತನ್ನು ಲಕ್ಷ್ಮೀದೇವಿಯು ಹೇಳಿದ್ದಾಳೆ. ಅನುಗೃಹ್ಣಾತಿ ಎಂ ಭಕ್ತಂ ಸ್ವಪತಿಂ ಭಕ್ತವತ್ಸಲಃ. ಭಕ್ತವತ್ಸಲನಾದ ಭಗವಂತ ಯಾರನ್ನು ತನ್ನ ಭಕ್ತ ಎಂಬುದಾಗಿ ಅನುಗ್ರಹಿಸಿ ಅವರ ಮನೆಯಲ್ಲಿ ಭಗವಂತನು ನೆಲೆಸುತ್ತಾನೋ, ಶ್ರೀಶ್ಚ ತನ್ಮಂದಿರೇ ನಿತ್ಯಂ ಆಸ್ತೆ ಸಂಪತ್ಸ್ವರೂಪಿಣಿ. ಸಂಪತ್ಸ್ವರೂಪಿಯಾದ ಭಾಗ್ಯಲಕ್ಷ್ಮೀ ಸ್ವರೂಪಿಯಾಗಿರತಕ್ಕಂತಹ ತಾನು ಆ ಮಂದಿರದಲ್ಲಿ, ಅಂತಹ ಮನೆಯಲ್ಲಿ ನೆಲೆ ನಿಲ್ಲುತ್ತೇನೆ. ಹಾಗಾಗಿ ಭಕ್ತವತ್ಸಲನಾದ ಭಗವಂತನು ಇದ್ದರೆ ಮಾತ್ರ ಸಂಪತ್ಸ್ವರೂಪಿಯಾಗಿರತಕ್ಕಂತಹ ನಾನು ಅಲ್ಲಿ ನೆಲೆ ನಿಲ್ಲುವುದು ಎಂಬುದಾಗಿ, ಇಷ್ಟು ಭಗವಂತನ ಜೊತೆಯಲ್ಲಿ ಇರತಕ್ಕಂತಹ ಲಕ್ಷ್ಮಿಯ ಸ್ವರೂಪ ಎಂಬುದಾಗಿ ತಿಳಿಯಬೇಕು. ಇಂತಹ ಲಕ್ಷ್ಮೀದೇವಿ, ಆಕೆಯ ಜ್ಞಾನ, ಆಕೆಯ ಭಕ್ತಿ, ಇದರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡುವುದಾದರೆ, ಲಕ್ಷ್ಮೀದೇವಿಯ ಜ್ಞಾನ ಎಂಥ ಜ್ಞಾನ! ಯಾವತ್ತೂ ಕೂಡ ಅನ್ಯಥಾ ಜ್ಞಾನಕ್ಕೆ, ವಿಪರೀತ ಜ್ಞಾನಕ್ಕೆ, ಭ್ರಮೆಗೆ ಅವಕಾಶವೇ ಇಲ್ಲದೆ ಇರತಕ್ಕಂತಹ ಜ್ಞಾನ, ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಜ್ಞಾನ ಲಕ್ಷ್ಮೀದೇವಿಯ ಜ್ಞಾನ. ಅಂತಹ ಲಕ್ಷ್ಮೀದೇವಿಯು ಹಾಗೆಯೇ ನಿರ್ದುಷ್ಟಳು. ಯಾವುದೇ ರೀತಿಯಾಗಿರತಕ್ಕಂತಹ ದೋಷವೂ ಆಕೆಯಲ್ಲಿ ಇಲ್ಲ. ನಿರ್ದುಷ್ಟ ಸ್ವರೂಪಳು, ಶುದ್ಧ ಜ್ಞಾನ ಸ್ವರೂಪಳಾದವಳು. ಅಂತಹ ಲಕ್ಷ್ಮೀದೇವಿಯು ಜ್ಞಾನಸ್ವರೂಪಳಾಗಿ ನಿರ್ದಿಷ್ಟ ಸ್ವರೂಪಳಾಗಿದ್ದಾಳೆ ಎಂಬುದಾಗಿ ನಾವು ಆಕೆಯನ್ನು ಉಪಾಸನೆ ಮಾಡಿದಾಗ, ನಿತ್ಯ ಮುಕ್ತಳು ಎಂಬುದಾಗಿ ಆಕೆಯನ್ನು ಉಪಾಸನೆ ಮಾಡಿದಾಗ ನಮಗೂ ಕೂಡ ಮೋಕ್ಷ ಸುಖವನ್ನು, ಹಾಗೆಯೇ ಯಾವುದೇ ವಿಕಾರತೆ ಇಲ್ಲದೇ ಇರತಕ್ಕಂತಹ ಸ್ಥಿತಿಯನ್ನು, ಯೋಗ್ಯವಾದ ತತ್ವಜ್ಞಾನವನ್ನು ನೀಡತಕ್ಕಂತಹ ಶಕ್ತಿಯ ರೂಪಳಾಗಿದ್ದಾಳೆ ಲಕ್ಷ್ಮೀದೇವಿ. ಆದ್ದರಿಂದಲೇ ಆಕೆಯಲ್ಲಿ ಕಿಂಚಿತ್ತೂ ಭ್ರಮೆಗೆ ಅವಕಾಶವೇ ಇಲ್ಲ, ಅಯಥಾರ್ಥ ಜ್ಞಾನಕ್ಕೆ ಅವಕಾಶವೇ ಇಲ್ಲ. ಅನಾದ್ಯನಂತ ಕಾಲೇಪಿ ಯಾ ಜನ್ಮ ಮರಣೋಜ್ಜಿತ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜನ್ಮ ಮತ್ತು ಮರಣ ಯಾವುದೂ ಕೂಡ ಆಕೆಯಲ್ಲಿ ಇಲ್ಲ. ಇದೇ ದೊಡ್ಡ ದೋಷಗಳು. ಅಂತಹ ದೋಷಗಳಿಂದಾಗಿ ರಹಿತಳಾದವಳು. ನಿತ್ಯ ಮುಕ್ತಾಚ ಯಾ ತಸ್ಮಾತ್ ತ್ಯಕ್ತಚಿತ್ತ ಭ್ರಮೈವಸ. ನಿತ್ಯ ಮುಕ್ತಳಾದವಳು ಲಕ್ಷ್ಮೀದೇವಿ. ಆದ್ದರಿಂದಲೇ ತ್ಯಕ್ತ ಚಿತ್ತ ಭ್ರಮೈವ, ಆಕೆಯಲ್ಲಿ ಭ್ರಮೆಗೆ ಅವಕಾಶವೇ ಇಲ್ಲ, ಅನ್ಯಥಾ ಜ್ಞಾನಕ್ಕೆ ಅವಕಾಶವೇ ಇಲ್ಲ. ಲಯೇಪಿ ಹರಿಣಾ ಸಾರ್ಧಂ ಯಾಶೇತೆ ಪ್ರಲಯಾಂಬುನಿ. ಪ್ರಳಯ ಕಾಲದಲ್ಲಿ ಭಗವಂತ ಇಡೀ ಜಗತ್ತನ್ನು ಸಂಹಾರ ಮಾಡಿ ತನ್ನ ಉದರದಲ್ಲಿ ಇರಿಸಿಕೊಂಡಿರುತ್ತಾನೆ.
ದಾಮೋದರ ಎಂಬುದಾಗಿ ಪರಮಾತ್ಮನನ್ನು ಕರೆಯುವುದು. ಜಗತ್ತನ್ನು ಸಂಹಾರ ಮಾಡ್ತಾ ಇದ್ದಾನೆ. ಯಶ್ಚ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನೆ ಉಭೇ ಭವತ ಓದನಃ. ಎಲ್ಲರನ್ನೂ ಕೂಡ ಸಂಹಾರ ಮಾಡತಕ್ಕಂತಹ ಭಗವಂತ ಉದರದಲ್ಲಿ ಪ್ರಳಯ ಕಾಲದಲ್ಲಿ ಧರಿಸಿ ಪ್ರಳಯ ಸಾಗರದಲ್ಲಿ ಮಲಗಿದ್ದಾಗ ಆತನ ಜೊತೆಯಲ್ಲಿ ವಿಹರಿಸುವವಳು ಲಕ್ಷ್ಮೀದೇವಿ. ಇಂತಹ ದೊಡ್ಡ ಸ್ಥಾನವನ್ನು ಪಡೆದವಳು ಪ್ರಳಯ ಕಾಲದಲ್ಲಿಯೂ ಇದ್ದಾಳೆ ಅಂತ ಹೇಳಿದರೆ ಆಕೆಯಲ್ಲಿ ಏನು ದೋಷವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ನಿರ್ದುಷ್ಟರಾದವಳು, ಯಾವುದೇ ದೋಷ ಇಲ್ಲದೇ ಇರತಕ್ಕಂತಹ ದೊಡ್ಡ ಶಕ್ತಿ ಲಕ್ಷ್ಮೀದೇವಿ. ನಿತ್ಯ ಮುಕ್ತಳಾದವಳು. ನಾವೆಲ್ಲ ಮುಕ್ತಿಗೋಸ್ಕರ ಪ್ರಯತ್ನ ಮಾಡುವವರು. ನಿರಂತರ ಸಾಧನೆ ಮಾಡ್ತಾ ಮಾಡ್ತಾ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದಂತೆ ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿರುವವರು ನಾವು. ಆದರೆ ಲಕ್ಷ್ಮೀದೇವಿ ಅನಾದಿ ಕಾಲದಿಂದಲೂ ಕೂಡ ದೋಷದ ಸ್ಪರ್ಶವೇ ಇಲ್ಲದವಳು. ಯಾವತ್ತೂ ದೋಷದ ಸ್ಪರ್ಶ ಇಲ್ಲ. ಆದ್ದರಿಂದ ನಿರ್ದುಷ್ಟಳಾದವಳು. ದೋಷವೇ ಇಲ್ಲದೇ ಇರತಕ್ಕಂತಹ, ದುಃಖದ ಸ್ಪರ್ಶವೇ ಇಲ್ಲದೇ ಇರತಕ್ಕಂತಹ ಸ್ವರೂಪ ಲಕ್ಷ್ಮೀದೇವಿಯದ್ದು. ಆದ್ದರಿಂದಾಗಿ ಆಕೆಯನ್ನು ಮಂಗಲ ದೇವತಾ ಎಂಬುದಾಗಿ ಕರೆಯುವುದು. ಮೂಲ ರೂಪದಲ್ಲಿ ಅಷ್ಟೇ ಅಲ್ಲ, ಇತ್ತಂ ವಿಚಾರ್ಯಮಾಣೇ ಭೂತ್ ಶುದ್ಧ ಮೂಲತನೂರಮ. ಹೀಗೆ ವಿಚಾರ ಮಾಡಿದಾಗ ಮೂಲ ರೂಪದಲ್ಲಿ ಲಕ್ಷ್ಮೀದೇವಿಯು ಹೇಗೆ ಅತ್ಯಂತ ಪರಿಶುದ್ಧಳೋ, ಅವತಾರೇಪಿ ಶುದ್ಧೈವ ಸೇಯಂ ಮಂಗಲದೇವತಾ. ಅವತಾರ ಕಾಲದಲ್ಲಿಯೂ ಕೂಡ ಪರಿಶುದ್ಧ ಸ್ವರೂಪ ಆಕೆಯದ್ದು. ಆದ್ದರಿಂದಲೇ ಆಕೆಯನ್ನು ಮಂಗಲದೇವತಾ ಎಂಬುದಾಗಿ ಕರೆಯುವುದು. ಇಂದಿರಾ ಲೋಕಮಾತಾಮ ರಮಾ ಮಂಗಲದೇವತಾ. ಲಕ್ಷ್ಮೀದೇವಿಯ ಹೆಸರುಗಳಲ್ಲಿ ಇದು ಕೂಡ ಒಂದು. ಇಂದಿರಾ ಎಂಬುದಾಗಿ ಆಕೆಯನ್ನು ಕರೀತಾ ಇದ್ದಾರೆ. ಲೋಕಮಾತ ಜಗಜ್ಜನನಿಯಾದವಳು. ಮಾ ತಾಯಿಯ ಸ್ವರೂಪದಲ್ಲಿ ಇರುವವಳು. ರಮಾ ಲಕ್ಷ್ಮೀದೇವಿ. ಮಂಗಲದೇವತಾ ಮಂಗಲದೇವತೆ ಎಂಬುದಾಗಿ ಕರೆಸಿಕೊಂಡವಳು ಲಕ್ಷ್ಮೀದೇವಿ. ಆದ್ದರಿಂದಲೇ ಅಮಂಗಲದ ಲೇಷವೂ ಕೂಡ ಆಕೆಯಲ್ಲಿ ಇಲ್ಲ. ಅಥೋ ಅಮಂಗಲ ಲೇಷಸ್ಯಾಪಿ ಅವಕಾಶೋ ನತು ಶ್ರಿಯಾಂ. ಲಕ್ಷ್ಮೀದೇವಿಯಲ್ಲಿ ಕಿಂಚಿತ್ತೂ ಅಮಂಗಲದ ಸ್ಪರ್ಶ ಇಲ್ಲ. ಅತಯೇವ ವದಂತೀಮಾಂ ಸರ್ವೇ ಮಂಗಲದೇವತಾಂ. ಆದ್ದರಿಂದ ಲಕ್ಷ್ಮೀದೇವಿಯನ್ನು ಮಂಗಲದೇವತಾ ಎಂಬುದಾಗಿ ಕರೆಯುವುದು. ಇಂತಹ ಲಕ್ಷ್ಮೀದೇವಿಯು ಶ್ರೀ ಭೂ ದುರ್ಗಾ ಎಂಬ ಮೂರು ರೂಪದಿಂದಾಗಿ ಯಾವಾಗಲೂ ವಿಹರಿಸುವವಳು. ಈ ಮೂರು ರೂಪದ ಉಪಾಸನೆಯನ್ನು ನಾವು ಮಾಡಬೇಕು. ಅದಕ್ಕೆ ಕಾರಣ ಅಂತಂದು ಹೇಳಿದರೆ, ಶ್ರೀ ಎಂಬ ರೂಪವನ್ನು ಉಪಾಸನೆ ಮಾಡಿದಾಗ ನಮ್ಮಲ್ಲಿ ಜ್ಞಾನ ಎಂಬುದು ಉಂಟಾಗುತ್ತೆ. ಸತ್ವಗುಣದ ಕಾರ್ಯ ಅಂತ ಹೇಳಿದರೆ ಜ್ಞಾನ ಉಂಟಾಗುವ ಸ್ಥಿತಿ ಉಂಟಾಗುತ್ತೆ. ಜ್ಞಾನವನ್ನು ಉಂಟು ಮಾಡುವವಳು ಶ್ರೀದೇವಿ. ಭೂ ರೂಪದ ಉಪಾಸನೆಯಿಂದಾಗಿ ಲಕ್ಷ್ಮೀದೇವಿಯು ಚಟುವಟಿಕೆ, ನಾನಾ ಕಾರ್ಯದಲ್ಲಿ ತೊಡಗುವಿಕೆ ಅದು ಉಂಟಾಗುವಂತೆ ಮಾಡುವವಳು. ದುರ್ಗಾ ರೂಪಳಾಗಿರತಕ್ಕಂತಹ ಲಕ್ಷ್ಮೀದೇವಿಯ ಉಪಾಸನೆಯಿಂದಾಗಿ ವಿಪರೀತ ಜ್ಞಾನವನ್ನು ಕಳೆಯುವವಳು, ಅಯಥಾರ್ಥ ಜ್ಞಾನವನ್ನು ನಾಶಪಡಿಸುವವಳು. ಆದ್ದರಿಂದಾಗಿ ಈ ಮೂರು ರೂಪದ ಉಪಾಸನೆಗೆ ಮಹತ್ವವನ್ನು ಶಾಸ್ತ್ರಕಾರರು ಹೇಳುತ್ತಾ ಇದ್ದಾರೆ. ಅದರಲ್ಲಿಯೂ ಶ್ರೀ ನಾಮಕ ಲಕ್ಷ್ಮೀದೇವಿಯ ಉಪಾಸನೆ ಸೂಕ್ಷ್ಮ ಜ್ಞಾನವನ್ನು ತಂದುಕೊಡತಕ್ಕಂತಹದ್ದು. ಅದರಲ್ಲಿ ಸ್ಥೂಲವಾಗಿರತಕ್ಕಂತಹ ಶ್ರೀ ತತ್ವದ ಉಪಾಸನೆಯಿಂದಾಗಿ ಜ್ಞಾನ ಉಂಟಾಗತ್ತೆ. ನೋಡಿದ್ದರಿಂದಲೂ ಜ್ಞಾನ ಬರುತ್ತೆ, ಕೇಳಿದ್ದರಿಂದಲೂ ಜ್ಞಾನ ಬರುತ್ತೆ. ಇದನ್ನು ಜ್ಞಾನ ಎಂಬುದಾಗಿ ಶಾಸ್ತ್ರವು ಕರೆದದ್ದಲ್ಲ. ಜ್ಞಾನ ಅಂತಂದು ಹೇಳಿದರೆ ಅಪರೋಕ್ಷ ಜ್ಞಾನ, ಭಗವದ್ವಿಷಯಕವಾದ ಜ್ಞಾನ, ಪರಮಾತ್ಮನನ್ನು ತಿಳಿದುಕೊಳ್ಳತಕ್ಕಂತಹ ಜ್ಞಾನ. ಈ ಜ್ಞಾನವನ್ನು ನಾವು ಪಡೆಯಬೇಕಾದರೆ ಲಕ್ಷ್ಮೀದೇವಿಯ ಶ್ರೀ ಎಂಬ ರೂಪವನ್ನು ಉಪಾಸನೆ ಮಾಡಬೇಕು. ಹಾಗಿದ್ದಾಗ ಸೂಕ್ಷ್ಮ ತತ್ವದ ಅರಿವು ಉಂಟಾಗುವಂತೆ ಲಕ್ಷ್ಮೀದೇವಿಯು ಅನುಗ್ರಹವನ್ನು ಮಾಡುತ್ತಾ ಇದ್ದಾಳೆ. ಹಾಗೆಯೇ ಭೂ ನಾಮಕಳಾದ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ರಜೋಗುಣಕ್ಕೆ ಅಭಿಮಾನಿಯಾದ, ರಜೋಗುಣವನ್ನು ನಿಯಂತ್ರಿಸತಕ್ಕಂತಹ ಲಕ್ಷ್ಮೀದೇವಿಯು ನಮ್ಮ ಪ್ರವೃತ್ತಿಗೆ ಕಾರಣಳಾಗಿದ್ದಾಳೆ. ನಾನಾ ಕಾರ್ಯದಲ್ಲಿ ನಾವು ತೊಡಗುತ್ತೇವೆ. ಹೋಗುವುದು, ಬರುವುದು, ತಿನ್ನುವುದು, ಉಣ್ಣುವುದು, ಮಲಗುವುದು ಇವೆಲ್ಲ ಕಾರ್ಯ. ಆದರೆ ಈ ಕಾರ್ಯ ಮುಖ್ಯವಾದ ಕಾರ್ಯ ಅಲ್ಲ, ಸೂಕ್ಷ್ಮ ರಜೋಗುಣದ ಕಾರ್ಯ. ಅದನ್ನು ಕಾರ್ಯ ಎಂಬುದಾಗಿ ಕರೆದದ್ದು. ಭಗವಂತನ ಸೇವೆಯನ್ನು ಮಾಡುವುದು, ಭಗವದ್ಭಕ್ತರ ಸೇವೆಯನ್ನು ಮಾಡುವುದು, ಶಾಲಗ್ರಾಮಾದಿಗಳನ್ನು ಪೂಜಿಸುವುದು, ಅರ್ಚಿಸುವುದು, ಆರಾಧನೆ ಮಾಡುವುದು,
ದೇವರ ಸಾಮಗ್ರಿಗಳನ್ನು ತೊಳೆಯುವುದು, ರಂಗವಲ್ಯಾದಿಗಳಿಂದ ಅಲಂಕರಿಸುವುದು, ಇದು ರಜೋಗುಣದ ಕಾರ್ಯ, ಸೂಕ್ಷ್ಮ ರಜೋಗುಣದ ಕಾರ್ಯ. ಈ ಸೂಕ್ಷ್ಮ ರಜೋಗುಣದ ಕಾರ್ಯ ನಮ್ಮಲ್ಲಿ ಉಂಟಾಗುವಂತೆ ಅನುಗ್ರಹಿಸುವವಳು ಭೂದೇವಿ. ಭೂದೇವಿಯ ಉಪಾಸನೆಯಿಂದ ಭೂ ಸಂಪತ್ತನ್ನು ನಾವು ಪಡೆಯಬಹುದು. ಆದರೆ ಅದಕ್ಕಿಂತಲೂ ಮುಖ್ಯವಾದದ್ದು ಭಗವತ್ ಸೇವಾರೂಪವಾಗಿರತಕ್ಕಂತಹ ಸಂಪತ್ತು. ಅದನ್ನು ಅನುಗ್ರಹಿಸುವವಳು ರಜೋರಾಮಕಳಾಗಿರತಕ್ಕಂತಹ ಲಕ್ಷ್ಮೀದೇವಿ. ಇನ್ನು ತಮೋಗುಣ, ಸೂಕ್ಷ್ಮ ತಮೋಗುಣ. ಸೂಕ್ಷ್ಮ ತಮೋಗುಣದ ಕಾರ್ಯ ಅಂತಂದು ಹೇಳಿದರೆ ವಿಪರೀತ ಜ್ಞಾನ ಉಂಟಾಗದೇ ಇರುವಂತೆ ಮಾಡುವುದು. ಆಕೆಯನ್ನು ಆರಾಧನೆ ಮಾಡಿದರೆ ವಿಪರೀತ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲವನ್ನೂ ಕೂಡ ಕಳಿತಾಳೆ. ಈಗ ಲೌಕಿಕವಾಗಿ ಯಾವುದೋ ಒಂದು ವಿಷಯದಲ್ಲಿ ವಿಪರೀತ ಜ್ಞಾನ ಬಂದರೆ ಅದು ಅಷ್ಟು ಏನು ಹಾನಿಗೆ ಕಾರಣ ಆಗುವುದಿಲ್ಲ. ಈಗ ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಕತ್ತಲೆ ಇರುತ್ತೆ, ಕಾಣಿಸುವುದಿಲ್ಲ, ಒಂದು ಹಗ್ಗ ಬಿದ್ದಿರುತ್ತೆ, ಅದನ್ನು ಹಾವು ಎಂಬುದಾಗಿ ಭ್ರಮಿಸುತ್ತೇವೆ, ಅಯಂ ಸರ್ಪ ಎಂಬ ಜ್ಞಾನ ಬರುತ್ತೆ. ಸಮುದ್ರದ ದಡದಲ್ಲಿ ಸಂಚಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ನಡೆದುಕೊಂಡು ಹೋಗುವಾಗ ಕಪ್ಪೆ ಚಿಪ್ಪು ಬಿದ್ದಿರುತ್ತೆ, ಶುಕ್ತಿಯನ್ನು ನೋಡ್ತೇವೆ, ಇದು ಬೆಳ್ಳಿ, ಇದಂ ರಜತಂ ಎಂಬ ಜ್ಞಾನ ಬರುತ್ತೆ. ಈ ಭ್ರಮೆಯು ಅಂತಹ ಹಾನಿಯನ್ನೇನು ನಮಗೆ ಉಂಟು ಮಾಡುವುದಿಲ್ಲ. ಭ್ರಮೆ ಬರಬಾರದು, ಹೌದು, ಆದರೆ ಇಂತಹ ಭ್ರಮೆ ಬಂದರೂ ಕೂಡ ಅದು ದೊಡ್ಡ ಅನರ್ಥಕ್ಕೆ ಕಾರಣ ಆಗುವುದಿಲ್ಲ. ಆದರೆ ಭಗವಂತನ ಬಗ್ಗೆಯೇ ತಪ್ಪು ತಿಳುವಳಿಕೆ ಬಂದರೆ, ಅವನ ಬಗ್ಗೆಯೇ ಅಯಥಾರ್ಥ ಜ್ಞಾನ ಬಂದರೆ, ಭಗವಂತನ ಬಗ್ಗೆಯೇ ಭ್ರಮೆಯು ಉಂಟಾದರೆ ಇದು ಮಾತ್ರ ಶಾಶ್ವತವಾಗಿ ನಮ್ಮಲ್ಲಿ ನೆಲೆ ನಿಲ್ಲಿತು ಅಂತಂದು ಹೇಳಿದರೆ ಆವಾಗ ನಮ್ಮ ಉದ್ಧಾರವೇ ಆಗಲಿಕ್ಕಿಲ್ಲ ಅಂತ ಆಗಬೇಕಾಗತ್ತೆ. ಆದ್ದರಿಂದ ದುರ್ಗಾದೇವಿಯನ್ನು ಆರಾಧನೆ ಮಾಡಿದೆವು ಅಂತಂದು ಹೇಳಿದರೆ ಸೂಕ್ಷ್ಮ ತಮೋಗುಣದ ಕಾರ್ಯ, ವಿಪರೀತ ಜ್ಞಾನ ಯಾವತ್ತೂ ಉಂಟಾಗದೇ ಇರುವಂತೆ ನಮ್ಮನ್ನು ಅನುಗ್ರಹಿಸುವವಳು. ಆದ್ದರಿಂದ ಸೂಕ್ಷ್ಮ ಸತ್ವಗುಣದ ಕಾರ್ಯ ಜ್ಞಾನ ನಮಗೆ ಬೇಕು, ಸೂಕ್ಷ್ಮ ರಜೋಗುಣದ ಕಾರ್ಯ ಭಗವತ್ ಸೇವಾದಿಗಳು ನಮಗೆ ಬೇಕು, ಸೂಕ್ಷ್ಮ ತಮೋಗುಣದ ಕಾರ್ಯ ಅಯಥಾರ್ಥ ಜ್ಞಾನ, ವಿಪರೀತ ಜ್ಞಾನ, ಭಗವದ್ವಿಷಯಕವಾದದ್ದು ಅದು ಯಾವತ್ತೂ ಬೇಡ. ಹಾಗಾಗಿ ಯಾವತ್ತೂ ವಿಪರೀತ ಜ್ಞಾನ ಬೇಡ, ತಪ್ಪು ತಿಳುವಳಿಕೆ ಬೇಡ ಅಂತಂದು ಹೇಳಿದರೆ ದುರ್ಗೆಯನ್ನು ಆರಾಧನೆ ಮಾಡಬೇಕು. ಭಗವತ್ ಸೇವಾದಿಗಳನ್ನು ಮಾಡಬೇಕು ಎಂಬ ಬುದ್ಧಿ ಉಂಟಾಗಬೇಕಾದರೆ ಸೂಕ್ಷ್ಮ ರಜೋಗುಣವನ್ನು ನಿಯಂತ್ರಿಸತಕ್ಕಂತಹ ಭೂದೇವಿಯ ಅನುಗ್ರಹ ಬೇಕು. ಭಗವದ್ವಿಷಯಕ ಜ್ಞಾನ ಬೇಕು, ತತ್ವಜ್ಞಾನ ಬೇಕು ಅಂತಂದು ಹೇಳಿದರೆ ಸೂಕ್ಷ್ಮ ಸತ್ವಗುಣಕ್ಕೆ ನಿಯಾಮಕಳಾಗಿರತಕ್ಕಂತಹ ಶ್ರೀದೇವಿಯ ಅನುಗ್ರಹ ಬೇಕು. ಹೀಗೆ ಶ್ರೀ ಭೂ ದುರ್ಗಾ ನಾಮಕಳಾದ ಲಕ್ಷ್ಮೀದೇವಿಯ, ವರಮಹಾಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ಆಗಬೇಕು ಅಂತಂದು ಹೇಳಿದರೆ ಭಗವಂತನ ಸಹಿತವಾಗಿ ಲಕ್ಷ್ಮೀದೇವಿಯನ್ನು ನಾವು ಆರಾಧನೆ ಮಾಡಿದೆವು ಅಂತಂದು ಹೇಳಿದರೆ, ಆದರೆ ಭಗವಂತನ ಅನುಗ್ರಹದಿಂದ, ಲಕ್ಷ್ಮೀದೇವಿಯ ಅನುಗ್ರಹದಿಂದಾಗಿ ಇಷ್ಟೆಲ್ಲ ನಾವು ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸಿಕೊಡುತ್ತಾ, ಇಂತಹ ಲಕ್ಷ್ಮೀದೇವಿಯ ವ್ರತ ಅತ್ಯಂತ ಉತ್ತಮವಾಗಿರತಕ್ಕಂತಹ ವ್ರತ ಅಂತ ಹೇಳಿದ್ರೆ ವರಮಹಾಲಕ್ಷ್ಮೀ ವ್ರತ. ಅದರ ಬಗ್ಗೆ ಒಂದು 4-6 ಮಾತುಗಳನ್ನು ಹೇಳುತ್ತಾ, ಚಾರುಮತಿ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣ ಕನ್ಯೆ, ಆಕೆಯು ತನ್ನ ಪತಿಯನ್ನು ಅತ್ಯಂತ ಆದರದಿಂದ ಪತ್ಯಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡುವ ಮೂಲಕ ಪತಿಯನ್ನು ಯಾವಾಗಲೂ ಸೇವೆ ಮಾಡುತ್ತಾ ಇದ್ದಳು. ಅದರ ಜೊತೆಯಲ್ಲಿ ಮನೆಯಲ್ಲಿರತಕ್ಕಂತಹ ಹಿರಿಯರಾಗಿರತಕ್ಕಂತಹ ಅತ್ತೆ ಮಾವಂದಿರ ಸೇವೆಯನ್ನು, ಶುಶ್ರೂಷೆಯನ್ನು ಶ್ರದ್ಧಾಭಕ್ತಿಗಳೆಂದಾಗಿ ಮಾಡುತ್ತಾ ಬರ್ತಾ ಇದ್ದಳು. ಆಕೆಯ ಮೇಲೆ ಲಕ್ಷ್ಮೀದೇವಿಯು ಅನುಗ್ರಹ ಮಾಡಿ ಒಮ್ಮೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಿನಗೆ ಅನುಗ್ರಹ ಮಾಡ್ತಾ ಇದ್ದೇನೆ, ವರಮಹಾಲಕ್ಷ್ಮಿ ಎಂಬ ಶ್ರೇಷ್ಠವಾದ ವ್ರತ ಇದೆ, ಅದನ್ನು ಆಚರಿಸು, ಅದರಿಂದ ನನ್ನ ಪೂರ್ಣ ಅನುಗ್ರಹಕ್ಕೆ ಪಾತ್ರಳಾಗುತ್ತೀಯಾ ಎಂಬುದಾಗಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆಶೀರ್ವಾದ ಮಾಡಿದಳು. ಈ ಮೂಲಕ ಆಕೆಯು ಆ ವ್ರತವನ್ನು ಆಚರಿಸುವ ಮೂಲಕ ಒಳ್ಳೆಯ ಸಂಪತ್ತಿನಿಂದಾಗಿ, ಒಳ್ಳೆಯ ಶುದ್ಧ ಜ್ಞಾನದಿಂದಾಗಿ ಆಕೆಯು ಈ ಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿದವಳು. ಇದೇ ರೀತಿಯಲ್ಲಿ ಒಬ್ಬ ರಾಜ, ಆ ರಾಜನು ಈ ವ್ರತವನ್ನು ಮಾಡುವ ಮೂಲಕವಾಗಿ ಆಕೆಯ ಅನುಗ್ರಹಕ್ಕೆ ಪಾತ್ರನಾಗಿರುವವನು. ಆ ರಾಜನಿಗೆ ಆತನ ಪತ್ನಿ ಚಿಲ್ಲಾದೇವಿ ಎಂಬುದಾಗಿ ಆಕೆಯ ಹೆಸರು. ಆಕೆಯ ಜೊತೆಯಲ್ಲಿ ಸಂಸಾರ ನಡೆಸಿಕೊಂಡು ಬರ್ತಾ ಇದ್ದ. ಸುಮಾರು ಕಾಲ ಕಳೆದರೂ ಕೂಡ ಸಂತಾನ ಭಾಗ್ಯ ಉಂಟಾಗಿರಲಿಲ್ಲ ಎಂಬ ಕಾರಣದಿಂದ ರಾಜಾನೋ ಬಹುವಲ್ಲಭಾಹ ಅಂತ ಹೇಳಿದಂತೆ ಇನ್ನೊಂದು ಮದುವೆಯನ್ನು ಮಾಡಿಕೊಳ್ತಾನೆ. ಚೋಲಾದೇವಿ ಎಂಬುದಾಗಿ ಆಕೆಯ ಹೆಸರು. ಆಕೆಯ ಜೊತೆಯಲ್ಲಿ ಸಂಸಾರ ಮಾಡಿದಾಗ ಸುಮಾರು ಕಾಲ ಕಳೆದ ಮೇಲೆ ಸತ್ಸಂತಾನ ಉಂಟಾಗತ್ತೆ.
ಲಕ್ಷ್ಮೀದೇವಿಯ ಅನುಗ್ರಹದಿಂದಾಗಿ ಸಂತಾನ ಉಂಟಾಗುತ್ತೆ. ವರಮಹಾಲಕ್ಷ್ಮಿ ಪೂಜೆಯನ್ನು ಈತನು ಮಾಡಿದ್ದರಿಂದಾಗಿ ಅವನು ತನ್ನ ಪತ್ನಿಯ ಮೇಲಿನ ಪ್ರೀತಿಯಿಂದಾಗಿ ಸಂತಾನ ಕೊಟ್ಟ ಮಹಾಭಾಗ್ಯ ಎಂಬ ಕಾರಣದಿಂದ ಪ್ರೀತಿಯಿಂದಾಗಿ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿರುತ್ತಾನೆ. ತುಂಬ ಸುಂದರವಾಗಿರತಕ್ಕಂತಹ ತೋಟ, ಉದ್ಯಾನವನ. ಒಮ್ಮೆ ಒಂದು ವರಾಹವು, ಹಂದಿಯು ಆ ತೋಟವನ್ನು ಹಾಳು ಮಾಡಲಿಕ್ಕೆ ಪ್ರವೇಶ ಮಾಡುತ್ತೆ. ಸಿಟ್ಟಿನಿಂದ ರಾಜ ಅದನ್ನು ಹಿಂಬಾಲಿಸಿಕೊಂಡು ಹೋಗಿ ಬಾಣಪ್ರಯೋಗ ಮಾಡಿ ಅದನ್ನು ಸಂಹಾರ ಮಾಡುತ್ತಾನೆ. ದಿವ್ಯ ಶರೀರವನ್ನು ಧಾರಣೆ ಮಾಡಿರತಕ್ಕಂತಹ ಒಬ್ಬ ಗಂಧರ್ವ ಹೊರಗೆ ಬಂದು ಹೇಳ್ತಾ ಇದ್ದಾನೆ, ಬ್ರಹ್ಮದೇವರ ಶಾಪಕ್ಕೆ ಗುರಿಯಾದ ನಾನು ಈ ನೀಚ ಯೋನಿಯಲ್ಲಿ ನಾನು ಹುಟ್ಟಿದ್ದೆ. ನಿನ್ನ ಅನುಗ್ರಹದಿಂದ, ರಾಜನ ಅನುಗ್ರಹದಿಂದಾಗಿ ಈ ನೀಚ ಯೋನಿಯಿಂದಾಗಿ ನನಗೆ ಬಿಡುಗಡೆಯಾಗಿದೆ. ನಿನಗೆ ಒಳ್ಳೆಯದಾಗಲಿ ಎಂಬುದಾಗಿ ಅವನು ಆತನನ್ನು ರಾಜನಿಗೆ ಆಶೀರ್ವಾದ ಮಾಡಿ ತನ್ನ ಲೋಕಕ್ಕೆ ತೆರಳುತ್ತಾ ಇದ್ದಾನೆ. ಇವನು ಹಿಂದಿರುಗಿ ಮನೆಗೆ ಬಂದಿದ್ದಾನೆ. ತನ್ನ ಪತ್ನಿಯ ಜೊತೆಯಲ್ಲಿ ಪೂಜೆಯನ್ನು ಮಾಡುವ ಮೂಲಕವಾಗಿ ವರಮಹಾಲಕ್ಷ್ಮಿಯ ವ್ರತದ ಫಲವಾದ ದಾರವನ್ನು ತನ್ನ ಕೈಗೆ ಕಟ್ಟಿಕೊಂಡಿದ್ದಾನೆ. ಅದನ್ನು ನೋಡಿರತಕ್ಕಂತಹ ಚೋಲಾದೇವಿಯು, ಎರಡನೆಯ ಪತ್ನಿ ಚೋಲಾದೇವಿ, ರಾಜನಿಗೆ ಹೇಳ್ತಾ ಇದ್ದಾಳೆ, ಇದು ಚಿಲ್ಲಾದೇವಿಯ ಮೊದಲನೇ ಹೆಂಡತಿಯೇ ನನ್ನನ್ನು ವಶೀಕರಣಗೊಳಿಸಲಿಕ್ಕೋಸ್ಕರ ಕಟ್ಟಿರತಕ್ಕಂತಹ ದಾರ. ಆದ್ದರಿಂದ ಇದನ್ನು ಕಿತ್ತಿ ಬಿಸಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಅದನ್ನು ಕಿತ್ತಿ ಬಿಸಾಡಿದ್ದಾಳೆ. ಇದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ತುತ್ತಾಗಿರತಕ್ಕಂತಹ ಆಕೆಯು ತುಂಬ ಕಷ್ಟವನ್ನು ಪಡತಕ್ಕಂತಹ ಸ್ಥಿತಿ ಉಂಟಾಗತ್ತೆ. ಆಕೆಗೆ ಹಂದಿಯ ಮುಖ, ವರಾಹದ ಮುಖ ಉಂಟಾಗತ್ತೆ. ತುಂಬ ಕಷ್ಟವನ್ನು ಪಡತಕ್ಕಂತಹ ಸ್ಥಿತಿ ಉಂಟಾಗತ್ತೆ. ಆ ದಾರವನ್ನು ರಾಜನ ಮೊದಲನೇ ಪತ್ನಿಯಾಗಿರತಕ್ಕಂತಹ ಚಿಲ್ಲಾದೇವಿಯು ಅದನ್ನು ಸ್ವೀಕಾರ ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಅದನ್ನು ತಾನು ಧಾರಣೆ ಮಾಡಿದ್ದಾಳೆ. ಅದರಿಂದಾಗಿ ವರಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರಳಾಗಿರತಕ್ಕಂತಹ ಆಕೆಯು ತನ್ನ ಪತಿಯ ಜೊತೆಯಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು, ನಾರಾಯಣನ ಸಮೇತವಾಗಿ ಲಕ್ಷ್ಮೀದೇವಿಯ ವ್ರತವನ್ನು ಆಚರಿಸುವ ಮೂಲಕ ಸಕಲ ಸಮೃದ್ಧಿಯನ್ನು ಪಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಎಂಬುದಾಗಿ 4 ಮಾತುಗಳನ್ನು ವರಮಹಾಲಕ್ಷ್ಮಿಯ ಜೊತೆಯಲ್ಲಿ ನಾರಾಯಣನ ಪೂರ್ಣ ಅನುಗ್ರಹ ಪ್ರಾಪ್ತಿಗೋಸ್ಕರ ನಾವೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದಾಗಿ ಈ ವ್ರತವನ್ನು ಆಚರಿಸೋಣ ಎಂಬುದಾಗಿ ಹೇಳುತ್ತಾ 4 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ರಾಮಚಂದ್ರ ಅಭಿನ್ನ ಶ್ರೀ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.